ನಿನಗೆ ಸಿಂಹಾಸನ ಬೇಕು ಅಥವಾ ಅವಳು ಬೇಕು ಅಂತ ಅವ ದಿಟ್ಟು ತಂದು ಹೇಳ್ತಾನೆ, ನನಗೆ ಸಿಂಹಾಸನ ಬೇಡ, ಅಧಿಕಾರ ಬೇಡ, ಅವಳೇ ಬೇಕು ನನಗಂತ. ಈಗ ನಾವು ನಿಂತದ್ದು ಏನಿದೆ ಅಲ್ಲ, ಇಲ್ಲಿ ಬರ್ತದೆ ಸಾಧಾರಣ ಅದು ಮ್ಯೂಸಿಯಮ್. ಇದು ಕಾವಲು ಗೋಪುರ, ಇದು ಹನುಮಪ್ಪನ ಗುಡಿ, ಇದು ಲಾಂಛನ. ಇದು ಮೊದಲನೇ ರಾಣಿ ಕಿತ್ತೂರು ಮಲ್ಲಮ್ಮ, ಎರಡನೇ ರಾಣಿ ಕಿತ್ತೂರು ರುದ್ರಮ್ಮ, ಮೂರನೇ ರಾಣಿ ಚೆನ್ನಮ್ಮ. ಇದೇ ನೀರು ಭಾಳ ಆಳದವ್ರು. ನಮ್ಮ ಕನ್ನಡತಿ ನಾಡಿನ ಹೆಮ್ಮೆಯ ಪುತ್ರಿ ಕೆಚ್ಚೆದೆಯ ವಿಸ್ತೀರ್ಣ 23 ಎಕರೆ ಇದೆ. ಅದು 23 ಎಕರೆ ಕೋಟೆ ವಿಸ್ತೀರ್ಣ ಇದೆ. ಆ ಕಡೆ ಹೋಗ್ತಾನಲ್ಲ, ಈ ಕಡೆ ಏನೈತೆ ಅಲ್ಲ, ಅವನ ಪತ್ನಿ ಮಲ್ಲಮ್ಮ ಮೊದಲೇ ರಾಣಿ, ಅಕ್ಕಿ ಪಟ್ಟು ಕಟ್ತಾರೆ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಕೆಂಪು ಮೂತಿಯ ಕಪ್ಪು ಕೋತಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪವಂತೆ ಕಪ್ಪ. ಕಪ್ಪ ಕೊಡಲು ನೀವೇನು ನಮ್ಮನೆಲ್ಲವನ್ನು ಉತ್ತೀರೆ, ಬಿತ್ತೀರೆ, ಬೆಳೆದಿರೆ? ಅದ್ಯಾವ ಧೈರ್ಯದ ಮೇಲೆ ಕಪ್ಪ ಕೇಳಲು ಬರುತ್ತೀರಾ? ಸೈನಿಕರೇ, ಯಾರಲ್ಲಿ? ನಡೀರಿ, ಯುದ್ಧಕ್ಕೆ ಹೋಗೋಣ. ಇದೇನಪ್ಪ ನಂದಿನಿ, ಸ್ಟಾರ್ಟಿಂಗ್ಗೆ ಇಂಥ ಡೈಲಾಗ್ ಹೇಳಿದ್ರು ಅಂದ್ಕೊಂಡಿದ್ದೀರಾ? ಹೌದು, ನಾನಿವತ್ತು ಎಲ್ಲಿದ್ದೀನಿ ಅಂತ ನಿಮಗೆ ಅದ್ರ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ ಹೇಳೋದು. ಯಾಕೆಂದರೆ ನನ್ನಿಂದ ಸ್ಟ್ಯಾಚು ಕಾಣಿಸ್ತಾ ಇದೆ ನೋಡಿ. ನಮ್ಮ ಕನ್ನಡತಿ ನಾಡಿನ ಹೆಮ್ಮೆಯ ಪುತ್ರಿ ಕೆಚ್ಚೆದೆಯ ಗಂಡುಗಲಿ ಕನ್ನಡತಿ ಅಂತಲೇ ಹೇಳ್ಬೋದು ಅವರನ್ನ. ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂಥ ಕಿತ್ತೂರಲ್ಲಿದ್ದೀನಿ. ಸ್ನೇಹಿತರೆ, ಡಿಜಿಟಲ್ ಮಾಧ್ಯಮದ ಸಮಸ್ತ ವೀಕ್ಷಕರಿಗೆ ಕಿತ್ತೂರಿಗೆ ಸ್ವಾಗತ. ಬೆಳಗಾವಿಯ ಇತಿಹಾಸಕ್ಕೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನಿಂತಿರೋದು ಕಿತ್ತೂರಲ್ಲಿ. ಇದು ಬೆಳಗಾವಿಯಿಂದ 45 ಕಿಲೋಮೀಟರ್ ಇದೆ. ಈ ಇತಿಹಾಸನ ನಿಮಗೆ ತಿಳಿಸ್ಬೇಕನ್ನೋ ಒಂದು ಸಣ್ಣ ಪ್ರಯತ್ನನ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೀವಿ. ಕಿತ್ತೂರು ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತೇ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದಂಥ ನಾಡಿದು. ಅದ್ರ ಜೊತೆಗೆ ರಾಯಣ್ಣ ಇದ್ದಂತಹ ಸೈನಿಕ ಭೂಮಿ ಇದು. ಇಲ್ಲಿ ತನ್ನದೇ ಆದಂಥ ಚಾರಿತ್ರ್ಯ ಇದೆ, ಇತಿಹಾಸ ಇದೆ, ಹಿನ್ನೆಲೆ ಇದೆ. ಸ್ನೇಹಿತರೆ, ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ಇತಿಹಾಸನ ಸಮಗ್ರವಾಗಿ ಮಾಡಬೇಕಂದಾಗ ನಮಗೆ ನೆನಪಾಗಿದ್ದೆ ಯಾರು? ಪಾಟೀಲ್ ಅವರು ಸಮಗ್ರವಾಗಿ ಕಿತ್ತೂರು ನಾಡಿನ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅದ್ರ ಜೊತೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಾಡಿ ಮಲ್ಲಮ್ಮ ಇಂಥ ಪ್ರಮುಖ ನಾಯಕಿಯರ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾರೆ. ಅವರು ವೃತ್ತಿಯಲ್ಲಿ ತಹಸೀಲ್ದಾರು, ಪ್ರವೃತ್ತಿಯಲ್ಲಿ ಸಾಹಿತ್ಯಾಸಕ್ತಿಯನ್ನು ಹೊಂದಿದ್ದಾರೆ. ಅದ್ರ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕೂಡ ಬೆಳಗಾವಿಯಲ್ಲಿ ಒಂದು 3-4 ವರ್ಷ ಸೇವೆಯನ್ನು ಸಲ್ಲಿಸಿದರು. ಇವಾಗ ನಿವೃತ್ತಿಯಾದ ನಂತರ ಪುಸ್ತಕಗಳನ್ನ ಬರೆದು ಸಾಹಿತ್ಯದ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆ ಪಡೆದಿದ್ದಾರೆ. ಅವ್ರನ್ನ ಇವಾಗ ಕಾಲ್ ಮಾಡ್ಕೊಂಡು ಅವ್ರನ್ನ ಭೇಟಿ ಮಾಡಿ ಕಿತ್ತೂರು ಸಂಸ್ಥಾನದ ಮಾಹಿತಿಯನ್ನು ಅವ್ರ ಹತ್ರ ಕೇಳಿ ಪಡ್ಕೊಳ್ಳೋಣ ಬನ್ನಿ. ಹಲೋ ಸರ್, ನಮಸ್ತೆ. ಸರ್, ನಾನು ನಂದಿನಿ. ಇವಾಗ ಕಿತ್ತೂರಲ್ಲಿದ್ದೀನಿ ಸರ್, ನೀವೆಲ್ಲಿದ್ದೀರಾ? ನಾವು ಆಲ್ರೆಡಿ ಕಿತ್ತೂರು ತಲುಪಿದ್ದೀವಿ. ಓ ಹೌದಾ? ಓ ಹೌದಾ ಸರ್, ಹೇಗಾಯಿತು ಸಂಗೊಳ್ಳಿ ಉತ್ಸವ? ಓಕೆ, ನಾನು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಚೆನ್ನಮ್ಮನ ಸ್ಟ್ಯಾಚು ಇದೆಯಲ್ಲ, ಅಲ್ಲಿದ್ದೀನಿ. ನೀವೆಲ್ಲಿದ್ದೀರಾ? ಯಾರು? ಪಾಟೀಲ್ ಅವ್ರು ಬರ್ತಾ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಕಿತ್ತೂರಿನ ಸಂಸ್ಥಾನದ ಬಗ್ಗೆ ಸಮಗ್ರವಾಗಿ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸ್ನೇಹಿತರೆ, ಮತ್ತೊಮ್ಮೆ ಎಲ್ರಿಗೂ ಕಿತ್ತೂರಿಗೆ ಸ್ವಾಗತ. ಪಾಟೀಲ್ ಸರ್, ನಮಸ್ತೆ. ಸ್ನೇಹಿತರೆ, ಇವರು ಪಾಟೀಲ್ ಅಂತ. ಇವ್ರ ಬಗ್ಗೆ ಎಲ್ಲ ನೀವು ಕೇಳಿದ್ದೀರಾ, ಬುಕ್ಸ್ ಎಲ್ಲ ಓದಿದ್ದೀರಾ. ತಡ ಮಾಡೋದು, ಬನ್ನಿ. ಕಿತ್ತೂರಿನ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೆಳವಾಡಿ ಮಲ್ಲಮ್ಮ, ಸಂಗೊಳ್ಳಿ ರಾಯಣ್ಣ, ಈ ರೀತಿ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಕಿತ್ತೂರು ಇತಿಹಾಸ ಇರ್ಬೋದು, ಬೆಳಗಾವಿ ಅಂತಂದ್ರೆ ಇತಿಹಾಸದ ಒಂದು ದೊಡ್ಡ ಸಂಗ್ರಹ ಇದು, ದೊಡ್ಡ ಖನಿಜ ಇದ್ದಂಗೆ ಅದು. ಬೆಳಗಾವಿಯ ಇತಿಹಾಸ ಅಂತಂದ್ರೆ ಚಿನ್ನದ ಗಣಿ ಇದ್ದಂಗೆ ಅದು. ಇಲ್ಲಿ ಸಾಕಷ್ಟು ಜನ ಶೂರದಾರ, ಧೀರದಾರ, ಮಹಿಳೆಯರು ಕೂಡ ಅದಾರ. ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ನಡೆಸಿರ್ತಕ್ಕಂಥ ಒಂದು ಕಾಂಗ್ರೆಸ್ ಅಧಿವೇಶನ ಕೂಡ ಇಲ್ಲೇ ಇದೆ. ಹೀಗಾಗಿ ಒಟ್ಟಾರೆ ಏನಿದೆಲ್ಲ ಬೆಳಗಾವಿ ಅಂತಂದ್ರೆ ಒಂದು ಇತಿಹಾಸದ ಒಂದು ಸಂಭ್ರಮ. ಆ ಸಂಭ್ರಮದ ಒಂದು ಪ್ರತಿರೂಪವಾಗಿ ಏನಿದೆಯಲ್ಲ ಕಿತ್ತೂರು. ಒಳ್ಳೆಯ ಜಾಗಕ್ಕೆ ನೀವು ಬಂದಿದ್ದೀರಿ. ಆರಂಭದಲ್ಲಿ ಈ ಕಿತ್ತೂರು ಬಗ್ಗೆ ಚಿತ್ರೀಕರಣ ಕೂಡ ಮಾಡ್ತಾ ಇದ್ದೀರಿ, ಇದು ಭಾಳ ಸಂತೋಷ. ಬನ್ನಿ ಸರ್. ಫಸ್ಟು ಇವಾಗ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಈ ನಮ್ಮಲ್ಲಿ ಕಿತ್ತೂರು ಚೆನ್ನಮ್ಮ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಅಂತಂದರೆ ಇಲ್ಲಿ ಬಂಟರು, ಶೂರರು, ಧೀರರು, ವೀರರು, ಅವರ ಒಂದು ಸಹಾಯ ಮತ್ತು ಸಹಕಾರ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ದೇಶ ಪ್ರೇಮ. ಬ್ರಿಟಿಷರು ನಮ್ಮನ್ನು ಆಳ್ತಕ್ಕಂಥ ಸಂದರ್ಭದಲ್ಲಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಚೆನ್ನಮ್ಮ ಏನು ಧೈರ್ಯ ಮಾಡ್ತಾಯಿಲ್ಲ, ಆ ಚೆನ್ನಮ್ಮನ ಎಡಗೈ ಬಲಗೈ ಬಂಟರಾಗಿ ನಿಂತವ್ರು ಸಾಕಷ್ಟು ಜನ.
ಅವರಲ್ಲಿ ಪ್ರಮುಖರು ಅಂತಂದ್ರೆ ಈಗ ಇಲ್ಲಿ ಮೂರ್ತಿ ಇದೆಯಲ್ಲ, ಸಂಗೊಳ್ಳಿ ರಾಯಣ್ಣ. ನಮ್ಮ ರಾಯಣ್ಣ ಸಂಗೊಳ್ಳಿ ರಾಯಣ್ಣನ ವಿಶೇಷತೆ ಅಂತಂದರೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ. ಆದರೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರೂ ಕೂಡ ಆತನ ದೇಶಭಕ್ತಿ ಮತ್ತು ಚೆನ್ನಮ್ಮನ ಬಗ್ಗೆ ಇರತಕ್ಕಂಥ ಒಂದು ಅಭಿಮಾನ ಅದು ಭಾಳ ಅಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ವಿಶೇಷ ಏನು ಅಂತಂದರೆ ಒಂದು ಕಾಲಘಟ್ಟದಲ್ಲಿ ಯುದ್ಧ ಕಿತ್ತೂರಿಗೂ ಮತ್ತು ಆಂಗ್ಲರಿಗೂ ಯುದ್ಧವಾದ ನಂತರ ಒಂದು ಅನಿವಾರ್ಯ ಸಂದರ್ಭ ನಮ್ಮ ಜನರದೇ ಒಳಸಂಚು ಇರ್ಬೋದು, ಅದೇ ರೀತಿಯಾಗಿ ಬ್ರಿಟಿಷರ ಒಂದು ಬಲಾಢ್ಯವಾಗಿರ್ತಕ್ಕಂಥ ಸೈನ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಲಕರಣೆ ಇರ್ಬೋದು, ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ಒಟ್ಟಾರೆ ಕಿತ್ತೂರಿಗೆ ಸೋಲು ಸಂಭವಿಸಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಸೆರೆಮನೆಗೆ ಹೋದ ನಂತರ ಕೂಡ ಹೊರಗೆ ಇದ್ದುಕೊಂಡು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶೂರ ಅಂತಂದರೆ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ. ಯಾಕಂತಂದರೆ ಆತನ ಧೈರ್ಯ ಇರ್ಬೋದು, ಆತನ ಒಂದು ಶೌರ್ಯ ಇರ್ಬೋದು, ಒಂದು ಸಾಮಾನ್ಯ ಕುಟುಂಬ ಸರ್ಕಾರದ ವಿರುದ್ಧ ನಿಂತಿರ್ತಕ್ಕಂಥ ವ್ಯಕ್ತಿ. ಮನೆ ಬಿಡ್ಬೇಕಾಕತಿ, ಊರು ಬಿಡ್ಬೇಕಾಕತಿ, ತನ್ನ ಜನಾನ ಬಿಡ್ಬೇಕಾಕತಿ. ಅವ್ರು ಏನು ಮಾಡ್ತಾರೋ ಅರಣ್ಯಗಳನ್ನ ಅಡ್ಡಾಡೋದು, ಆನಂತರ ಎಲ್ಲಿ ಬೇಕಲ್ಲಿ ಊಟ ಮಾಡಿದರೂ ಮಾಡಲಿಕ್ಕಿಲ್ಲ. ಈ ರೀತಿ ಕಷ್ಟಪಟ್ಟು ತನ್ನ ಹೋರಾಟವನ್ನು ಮುಂದುವರಿಸುವ ಮುಖಾಂತರ ಈ ಸಂಗೊಳ್ಳಿ ರಾಯಣ್ಣ ನಮಗೆ ವಿಶೇಷ ಮತ್ತು ಮಹತ್ವದ ವ್ಯಕ್ತಿ ಆಗ್ತಾನೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅದೇ ರೀತಿ ಈತನ ಸ್ನೇಹಿತರು ಕೂಡ ಅವರು ಕೂಡ ಅಷ್ಟೇ ಶೂರರು. ಒಬ್ಬರು ಅಮಟೂರು ಬಾಳಪ್ಪ, ಬಿಚ್ಚಗತ್ತಿ ಚನ್ನಬಸಪ್ಪ, ಗಜವೀರ, ಆನಂತರ ನಮ್ಮ ಒಡ್ರಿ ಎಲ್ಲನ್ನ, ಈ ರೀತಿಯಾಗಿ ಒಂದು ಪಟ್ಟಿನೇ ಅದು ಬೆಳೀತಾ ಇದೆ. ಇಂಥ ಶೂರರನ್ನು ಹೊಂದಿರತಕ್ಕಂಥ ಒಂದು ಶೌರ್ಯದ ನಾಡು ನಮ್ಮ ಬೆಳಗಾವಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ನಾಡು ಇದು. ನಮ್ಮ ಕಿತ್ತೂರು ನಾಡು ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಆಗಲಾರದು. ಇನ್ನು ಆ ಕಡೆ ಏನಿದೆಯಲ್ಲ ಆ ಮೂರ್ತಿ ಅದು ಅಮಟೂರು ಬಾಳಪ್ಪ ಅಂತ ಹೇಳ್ತಾರೆ. ಅಮಟೂರು ಬಾಳಪ್ಪ ಅಂತ ಬೈಲಹೊಂಗಲದಿಂದ ಒಂದು 6 ಕಿಲೋಮೀಟ್ರ್ ಅಂತಲ್ಲಿರ್ತಕ್ಕಂಥ ಅಮಟೂರು. ಈ ಅಮಟೂರು ಈತನೂ ಕೂಡ ಬಾಳಪ್ಪ ಏನಿದೆಯಲ್ಲ ಈತನೂ ಕೂಡ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬಂದಿರತಕ್ಕಂಥ ಕೃಷಿ ಮತ್ತು ಹೈನುಗಾರಿಕೆ ಒಂದು ಆ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಾಮಾನ್ಯ ಮಣಿತನದ ಒಬ್ಬ ಮನುಷ್ಯ. ಆದರೆ ಗುಂಡಿಟ್ಟು ಬಂದೂಕನ್ನು ಗುಂಡಿಟ್ಟು ಹೊಡೆಯೋದ್ರಲ್ಲಿ ನಿಪುಣ. ಇವೇನು ಗುಂಡಿಟ್ಟು ಹೊಡೆದ ಅಂತಂದ್ರೆ ಒಟ್ಟು ಹುಸಿ ಹೋಗಿರ್ಕಿಲ್ಲ ಅದು ಅಷ್ಟೊಂದು. ಈಗ ನಾವು ಪ್ರತಿ ವರ್ಷ ಕಿತ್ತೂರು ಉತ್ಸವ ಏನು ಮಾಡ್ತಾ ಇದ್ದೇವೆ 23ನೇ ತಾರೀಕು ಅಕ್ಟೋಬರ್, ಅವತ್ತಿನ ವಿಜಯೋತ್ಸವಕ್ಕೆ ಮುಖ್ಯ ಕಾರಣಕರ್ತ ಅಂತಂದ್ರೆ ಅಮಟೂರು ಬಾಳಪ್ಪ. ಅವಾಗ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ತ್ಯಾಕ್ರೆ ಧಾರವಾಡದ ಕಲೆಕ್ಟರ್ ಏನದಲ್ಲ ಆತ ಇಲ್ಲಿ ಯುದ್ಧ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಬಂದೂಕಿನಿಂದ ಆತನ ಹೊಡೆಯುವ ಮುಖಾಂತರ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದ ಮತ್ತು ಕಿತ್ತೂರಿಗೆ ವಿಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಒಬ್ಬ ಮಹತ್ವದ ವ್ಯಕ್ತಿ ಅಮಟೂರು ಬಾಳಪ್ಪ. ಈ ಅಮಟೂರು ಬಾಳಪ್ಪ ಮತ್ತು ಸಂಗೊಳ್ಳಿ ರಾಯಣ್ಣ ನಮಗೆ ಬಹಳ ಮಹತ್ವದ ವ್ಯಕ್ತಿಗಳು ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಕಿತ್ತೂರಿಗೆ ಎಂಟ್ರಿ ಆದ ತಕ್ಷಣ ನಮಗೆ ಮಧ್ಯದಲ್ಲಿ ರಾಣಿ ಚೆನ್ನಮ್ಮ ಅವ್ರದ್ದು ಒಂದು ಸ್ಟ್ಯಾಚು ನೋಡ್ಬೋದು. ಅದ್ರ ಜೊತೆಗೆ ಎಡಗಡೆಗೆ ಅಮಟೂರು ಬಾಳಪ್ಪ ಅವ್ರದ್ದು, ಬಲಗಡೆಗೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು. ನಿಮಗೆ ಒಂದು ಸ್ಟಾರ್ಟಿಂಗ್ಗೆ ಒಂದು ಇತಿಹಾಸದ ಊರಿಗೆ ಬಂದಿದ್ದೀನಿ ಅಂತ ಯಾರು ಕೂಡ ಎಕ್ಸ್ಪ್ಲನೇಷನ್ ಮಾಡೋದೇ ಬೇಕಾಗಿಲ್ಲ, ಕಂಪ್ಲೀಟ್ ಫೀಲ್ ಆಗುತ್ತೆ. ಇನ್ನೇ ತಡ ಮಾಡೋದು ನೆಕ್ಸ್ಟು ಕಿತ್ತೂರು ಕೋಟೆಗೆ ಹೋಗೋಕ್ಕಿಂತ ಮುಂಚೆ ಕಿತ್ತೂರಲ್ಲಿ ನಾವು ಭೇಟಿಯಾಗೋ ಮಾಡುವಂಥ ಸ್ಥಳಗಳು ಮತ್ತು ಪ್ರಮುಖವಾದ ಸ್ಥಳಗಳು, ಐತಿಹಾಸಿಕ ತಾಣಗಳು ಯಾವ್ಯಾವಿದೆ ಸರ್? ಇನ್ನು ಮೊದಲನೇದಾಗಿ ಅಂತಂದ್ರೆ ಈಗ ನೀವು ಈ ಒಂದು ಕಿತ್ತೂರು ಚೆನ್ನಮ್ಮನ ವೃತ್ತದಲ್ಲಿ ನಿಂತ್ಕೊಂಡ್ರೆ ಚೆನ್ನಮ್ಮನ ನೋಡಿದ್ರಿ, ಅಮಟೂರು ಬಾಳಪ್ಪ ನೋಡಿದ್ರಿ, ಸಂಗೊಳ್ಳಿ ರಾಯಣ್ಣ ನೋಡಿದ್ರಿ. ನೋಡ್ತಕ್ಕಂಥ ಸ್ಥಳಗಳಂತಂದ್ರೆ ನಮ್ಮ ಕೋಟೆ ಇರ್ತಕ್ಕಂಥ ಅರಮನೆ, ಆನಂತರ ಗಡಾದ ಮರಡಿ ಅಂತಕ್ಕಂಥ ಧ್ವಜಾರೋಹಣ ಮಾಡ್ತಕ್ಕಂಥ ಸ್ಥಳ, ಆನಂತರ ಏನಂತಲ್ಲ ಕಿತ್ತೂರಿನ ಸಂಸ್ಥಾನಕ್ಕೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ರಾಜಗುರುಗಳ ಸಮಾಧಿ ಅವು ಕೂಡ ಇಲ್ಲೇ ಇದೆ. ಚೌಕಿ ಮಠ ಅಂತ ಹೇಳ್ತಾರೆ. ಚೌಕಿ ಮಠ, ಕಲ್ಮಠ, ಕೋಟೆ, ಗಡಾದ ಮರಡಿ, ಆಮೇಲೆ ಹೊಂಡೆ ಬಸಪ್ಪನ ಗುಡಿ ಅಂತ ಒಂದಿದೆ ಕೆರೆ, ಅಲ್ಲಿ ಒಂದು ಶಿಲಾಶಾಸನ ಕೂಡ ಇದೆ, ಅದನ್ನು ಕೂಡ ನೋಡ್ಬೋದು. ಈ ರೀತಿ ಮಹತ್ವದ ಜಾಗಗಳನ್ನ ನೋಡ್ಬೋದು. ನೋಡೋಣ ಸರ್, ತಡ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ. ಬರಿ ಇಲ್ಲಿ ಬರ್ದಿದ್ದಾರೆ ನೋಡ್ಬೋದು. ಅಮಟೂರು ಬಾಳಪ್ಪ ಬ್ರಿಟಿಷ್ ಅಧಿಕಾರಿ ಟ್ಯಾಕ್ರೆಗೆ ಗುಂಡಿಕ್ಕಿಕೊಂಡು ಕಿತ್ತೂರಿನ ವಿಜಯೋತ್ಸವಕ್ಕೆ ಕಾರಣರಾದರೆ ಚಾಂಪ್ಲಿಯನ್ ಗುಂಡಿಗೆ ಬಲಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪ್ರಾಣ ಉಳಿಸಿದ ಅಮಟೂರು ಬಾಳಪ್ಪ ಸ್ವಾಭಿಮಾನದ ಆಗರವಾಗಿದ್ದಾರೆ. ಕರೆಕ್ಟ್.
ಸ್ನೇಹಿತರೆ, ನಾವಿವಾಗ ಕಿತ್ತೂರಿನ ಕೋಟೆಗೆ ಬಂದಿದ್ದೀವಿ. ಕಿತ್ತೂರಿನ ಕೋಟೆ ಬಗ್ಗೆ ಸಮಗ್ರವಾಗಿ ಪಾಟೀಲ್ ಸರ್ ಅವರು ನಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸರ್, ಕೋಟೆ ಅಂತ ಹೇಳಿದರೆ ಇಷ್ಟೊಂದು ದಪ್ಪ ಇದೆಯಲ್ಲ ಸರ್? ಮೊದಲು ಕೋಟೆ ಅವಾಗಿನ ಗೋಡೆಗಳನ್ನ ಯಾವ್ದ್ರಿಂದ ಮಾಡಿದ್ದಾರೆ? ಇದು ಗರಸು ಮತ್ತು ಕಪ್ಪು ಕಲ್ಲು ಮತ್ತು ಗರಸಿನಿಂದ ಮಾಡಿರ್ತಕ್ಕಂಥ ಕೋಟೆ ಅದು. ಇದು ಅಲ್ಲಪ್ಪಗೌಡ ದೇಸಾಯಿ ಅನ್ನೋರ ಕಾಲದಲ್ಲಿ ಇದು ಸುಧಾರಣೆ ಆಯ್ತು. ಅದು ಅಲ್ಲಪ್ಪಗೌಡ ದೇಸಾಯಿ ಬಹುಶಃ 6ನೇ ಅರಸರ್ಬೇಕು. ಇದು ಎಷ್ಟನೇ ವರ್ಷದಲ್ಲಿ ಸ್ಥಾಪನೆ ಆಯ್ತು ಈ ಕೋಟೆ? ಈ ಕೋಟೆ ಬಗ್ಗೆ ಏನಿದೆ ಅಲ್ರಿ, ಕದಂಬರ ಕಾಲದಿಂದ ಅಂತ ಒಂದು ಮಾತಿದೆ. ಆನಂತರ ಆ ಕದಂಬರ ಕಾಲದಲ್ಲಿ ಇರತಕ್ಕಂಥ ಕೋಟೆಯನ್ನು ಇವರು ತಮ್ಮ ಕಬ್ಜಾ ತೆಗೆದುಕೊಂಡು ಅದು ಇನ್ನೊಂದಷ್ಟು ಅದನ್ನು ದುರಸ್ತಿ ಮಾಡಿಸಿರೋಂಥ ಕೂಡ ಒಂದಿದೆ. ಅದು ಬನವಾಸಿ ಕದಂಬರು ಅವರ ಆಳ್ವಿಕೆಯಲ್ಲಿ ಬಂದಿದ್ದಂತ. ಅವಾಗಿಂದ ಅದು ಕೊನೆಗೆ ನಂತರ ಕಿತ್ತೂರಿನ ರಾಣಿಯವರ ವಶವಾಗಿದ್ದು ಹೇಗೆ? ಅವರ ಅಲ್ಲಪ್ಪಗೌಡ ದೇಸಾಯಿ ಅಂತ ಹೇಳಿಲ್ಲ, ಅಲ್ಲಪ್ಪಗೌಡ ದೇಸಾಯಿ ಇಲ್ಲಿ ಬಂದು ಕಲ್ಮಟ್ಟ ಕಟ್ತಾನೆ. ನಂತರ ಇದು ಅರಮನೆ ಇದೆ, ಇಲ್ಲಿ ಅರಮನೆ ಕೂಡ ಕಟ್ತಾನೆ. ನಾವು ಮೊದಲು ಸಂಪಗಾಮಿ ಅದು, ಸಂಪಗಾಮಿಯಿಂದ ಇಲ್ಲಿ ಬರ್ತಾರೆ ಅವ್ರು, ಶಿಫ್ಟ್ ಆಕೈತೆ ಅದು. ಸಂಪಗಾವಿ ಎಲ್ಲಿದೆ ಸರ್? ಸಂಪಗಾಮಿ ಇಲ್ಲಿ ಬೈಲೊಂಗಲ ಬೆಳಗಾವಿ ನಡಕಿದೆ ಅದು. ಓಕೆ, ಅಲ್ಲಿದ್ದವರು ಕಿತ್ತೂರಿಗೆ ಶಿಫ್ಟ್ ಆಕಾರ ಅವರು. ಅವರ ಕಾಲದಲ್ಲಿ ಇದಂತ ಕಟ್ಟಿದಂತ ಕೋಟೆಗಳು. ಒಟ್ಟು ಇದ್ರ ವಿಸ್ತೀರ್ಣ 23 ಎಕರೆ ಇದೆ. ಅದು 23 ಎಕರೆ ಕೋಟೆ ವಿಸ್ತೀರ್ಣ ಇದೆ. 23 ಎಕರೆಯಲ್ಲಿ ಏನಿದೆಯಲ್ಲ ಮ್ಯೂಸಿಯಮ್, ಆಮೇಲೆ ಅರಮನೆ, ಆ ಕಡೆ ಸ್ವಲ್ಪ ತೋಟಗಾರಿಕೆ ಇಲಾಖೆ ಕೂಡ ಇದೆ ಮಾಡಿದ್ದಾರೆ. ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ಮ್ಯೂಸಿಯಂ ರೀ ಸರ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಏನು ಸರ್? ಇದು ಕಿತ್ತೂರು ಉತ್ಸವ ಮಾಡ್ತಾರಲ್ಲ, ಇದೇ ನೀವು ಸಂಘ ಉತ್ಸವ ಹೋಗಿದ್ರಲ್ಲ, ಹಂಗೆ ಅಕ್ಟೋಬರ್ 23ಕ್ಕೆ ಉತ್ಸವ ಮಾಡ್ತಾರೆ. ಪ್ರತಿ ವರ್ಷ? ಪ್ರತಿ ವರ್ಷ ದೊಡ್ಡ ಪ್ರಮಾಣಕ್ಕತ್ರ ಅದು. ಹಾಗಾದ್ರೆ ನಾವು ಅಲ್ಲಿ ಜಾತ್ರೆ, ಹಬ್ಬ ಹರಿದಿನಗಳಿಗೆ ಉತ್ಸವ ಮಾಡ್ತೀವಿ. ಹೌದು, ಇದು ದೊಡ್ಡ ಪ್ರಾಣ ಕೊಟ್ಟವ್ರ ಬಗ್ಗೆ ಉತ್ಸವ. ಈಗ ಎಲ್ಲ ಕಡೆ ಮಾಡ್ತಾರೆ. ಈಗ ಕೆಳದಿ ಮಾಡ್ತಾರೆ, ಹಬ್ಬಕ್ಕೆ ರಾಣಿ ಉಳ್ಳಾಲ್ದಾಗ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಕಿತ್ತೂರು ಮಾಡ್ತಾರೆ, ಬೆಳವಡಿ ಮಾಡ್ತಾರೆ. ಆಮೇಲೆ ಹಲಸಿ 1-2 ವರ್ಷ ಮಾಡಿದ್ರು ಅದನ್ನು, ಹಲಸಿ ಕದಂಬರದಂತೆ. ಈಗ ಇಲ್ಲಿ ಸಾಮಾನ್ಯ ಎಲ್ಲ ಕಡೆ ಅದಾವು. ಆ ದಿನ ಏನೆಲ್ಲ ಇರುತ್ತೆ ಸರ್ ಇಲ್ಲಿ ಉತ್ಸವ ಅಂತ ಹೇಳಿದ್ರೆ? ಇದೇ ರೀತಿ ಮೊದಲು ಮೆರವಣಿಗೆ ಹಾಕಿದ್ರೆ, ನಂತರ ವಿಚಾರ ಸಂಕಿರಣ, ಕುಸ್ತಿಗಳು. ಮೆರವಣಿಗೆ ಅಂದರೆ ಮೆರವಣಿಗೆ ಇಲ್ಲಿ ಚೆನ್ನಮ್ಮ ಮೂರ್ತಿ ಇದೆ ನೋಡಿದ್ರಲ್ಲ, ಅಲ್ಲಿಂದ ಇದ್ರ ಮಟ್ಟ ಹೋಗತ್ರ. ಇದೇ ನೀವು ಹೋಗಿ ಬಂದಿರಲ್ಲ, ಕಿತ್ತೂರು ಚೆನ್ನಮ್ಮನ ಮೂರ್ತಿ ಇದೆಯಲ್ಲ, ಆ ಮೂರ್ತಿಯಿಂದ ಇಲ್ಲೇ ಸೋಮಾರಪೇಟೆ ಅಂತಿದೆ, ಅಲ್ಲಿ ಅಲ್ಲೊಂದು ಚೆನ್ನಮ್ಮನ ಮೂರ್ತಿ ಇದೆ, ಅಲ್ಲಿವರೆಗೆ ಹೋಗತ್ತ. ಎಲ್ಲ ತುಂಬ ಅಲ್ಲಿ ಹೋಗಿ ಭಾಳ ಜನ ಕೊಡ್ತಾರೆ. ಮೂರ್ತಿ ಮೆರವಣಿಗೆ ಅಂದರೆ ಏನಾದ್ರು ಹೊತ್ಕೊಂಡು ಮಾಡ್ತೀರಾ? ಚೆನ್ನಮ್ಮ ಮೂರ್ತಿ ಏನಿಲ್ಲ, ಅವು ಇವು ವಾದ್ಯ ಮೇಳ, ಜಾನಪದ ವಾದ್ಯ ಮೇಳ ಅವೆಲ್ಲ ಮಾಡ್ತಾರೆ. ಸರ್, ಇವಾಗ ನಮ್ಮ ಜನಗಳಿಗೆ ಅಥವಾ ವೀಕ್ಷಕರಿಗೆ ಗೊತ್ತಿರೋದಂತ ಹೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಇದ್ರು, ಅವರು ವೀರ ರಾಣಿ ಮಡಿದ್ರು ಅಂತ ಅಷ್ಟೇ ಗೊತ್ತಿದೆ. ಅವರ ಮನೆತನದ ಬಗ್ಗೆ, ವಂಶಸ್ಥರ ಬಗ್ಗೆ ಹೇಳಿ. ಮನೆತನದ ಬಗ್ಗೆ ಅಂತಂದ್ರೆ, ಈಗ ವಂಶಸ್ಥರ ಅಂತಂದ್ರೆ ಇಲ್ಲಿ ಸುಮಾರಾಗಿ ಒಂದು 12 ಆಡಳಿತವನ್ನು ನಡೆಸಿದರು ಕಿತ್ತೂರಲ್ಲಿ. ಮೊಟ್ಟ ಮೊದಲನೇ ವಂಶಸ್ಥರು ಏನಂತಲ್ಲ, ಕಿರಿಯ ಮಲ್ಲಪ್ಪ ಶೆಟ್ಟಿ ಅಂತ ಹಿರಿಯ ಮಲ್ಲಪ್ಪ ಶೆಟ್ಟಿ ಅಂತ ಇದನ್ನು ಮಾಡೋಕ್ಕೆ ಸ್ಥಾಪನೆ ಮಾಡ್ತಾರೆ. ಅದನ್ನು ಬಿಜಾಪುರದ ಆದಿಲ್ ಶಾಹಿಗೆ ಉಂಬಳಿ ಕೊಡ್ತಾರೆ. ಅದನ್ನು ಅಲ್ಲಿ ಇಷ್ಟು ಗ್ರಾಮಗಳನ್ನ ತೊಗೊಂಡು ಆಡಳಿತ ನಡೆಸ್ರಂತೆ. ಈಗ ಉಂಬಳಿ ಅಂತಾರೆ ಅದಕ್ಕೆ. ಅವು ಮೊದಲು ಸಂಪಗಾಯ ಅನ್ನೋದಕ್ಕೆ, ಆನಂತರ ಅದು ದೇಸಾಯಿ ಮನೆ ಇಲ್ಲಿ ಬರ್ತಾವೆ. ದೇಸಗತಿ ಮನೆ ಅಂದರೆ ದೇಸಾಯಿ ಮನೆತನ. ಓಕೆ, ಕಿತ್ತೂರು ರಾಣಿ ವಂಶಸ್ಥರೆಲ್ಲ ದೇಸಾಯಿ ಮನೆ. ಹೌದು. ಅದಾದ ನಂತರ ಯಾರು ಬರ್ತಾರೆ? ಯಾವ ರೀತಿ ಕಿತ್ತೂರು ಅಭಿವೃದ್ಧಿ ಆಗುತ್ತೆ? ಆನಂತರ ಒಂದು 12-13 ಜನ ಆಡಳಿತ ನಡೆಸ್ತಾರೆ, ಒಬ್ಬರಿಂದ ಒಬ್ಬರು ದೇಸಗತಿ ಮನೆತನದವರು. ಕೊನೆಯದಾಗಿ ಅದು ದತ್ತಕ್ರಿಯೆ ಬಂದಾಗ ಯುದ್ಧ ಆಗ್ತಕ್ಕಂಥ ಪ್ರಸಂಗ ಬರ್ತೈತಿ. ಅಲ್ಲಿ ಏನತ್ತಲ್ಲ, ಮುಂದೆ ಅದು ಅವಸಾನ ಆಗಿಬಿಡ್ತದೆ. ಸರ್, ಕಿತ್ತೂರು ರಾಣಿ ವಂಶಸ್ಥರಲ್ಲಿ ರಾಣಿ ಹೆಸರೇ ಬೇಗ ಹೈಲೈಟ್ ಆಗುತ್ತೆ, ಅಲ್ಲಿ ರಾಜರು ಹೆಸರು ಯಾಕೆ ಹೈಲೈಟ್ ಆಗುತ್ತೆ? ರಾಜರು ಸಾಕಷ್ಟು ಜನ ಅದಾರ ಅಲ್ಲಿ. ವೀರಪ್ಪ ಸರ್ಜ ಅಂತ ಅದಾನ. ವೀರಪ್ಪ ಸರ್ಜನ ದತ್ತಕ ಮಗ ಮಲಸರ್ಜ, ಅವನು ಶಿವರುತಾನ. ಮಲಸರ್ಜನ ಮಗ ಶಿವಲಿಂಗ ರುದ್ರ ಸರ್ಜ, ಅವನು ಸ್ವಲ್ಪ ಆರೋಗ್ಯ ಸರಿ ಇರೋದಿಲ್ಲ ಅವನದು. ಆ ನಂತರ ಏನಂತಲ್ಲ, ಅದಕ್ಕಿಂತ ಅಲ್ಲಪ್ಪಗೌಡ ದೇಸಾಯಿ ಅಂತ ಇಲ್ಲಿ ಕೋಟೆ ಕಟ್ಟೋದು ಇದು ಮಾಡ್ತಾನವ. ಅರಮನೆ ಅಲ್ಲಿದೆ, ಅರಮನೆ ಇದು ಮಾಡ್ತಾನೆ, ಕಟ್ತಾನೆ. ಅಲ್ಲಿ ಶೂರ್ ಅದಾರ ರಾಣಿಯರಂತ. ಇವರು 3 ಜನ ರಾಣಿಯರು ಬರ್ತಾರೆ. ರಾಣಿ ಚೆನ್ನಮ್ಮ ಒಬ್ಬರೇ ಇಲ್ಲ, ಇನ್ನೂ ಇಬ್ಬರು. ಮೊದಲನೇ ರಾಣಿ ಕಿತ್ತೂರು ಮಲ್ಲಮ್ಮ, 2ನೇ ರಾಣಿ ಕಿತ್ತೂರು ರುದ್ರಮ್ಮ, 3ನೇ ರಾಣಿ ಚೆನ್ನಮ್ಮ. ಕತೆ ಅಂತಂದ್ರೆ, ಮೊದಲು ಏನಿದೆಯಲ್ಲ, ಇಲ್ಲ ರುದ್ರ ಸರ್ಜಾ ಅಂತ ಒಬ್ಬ ಬರ್ತಾನೆ ರೀ. ಅವ್ನು ಕಾಶ್ಮೀರಕ್ಕೆ ಹೋದಾಗ ಇಲ್ಲೊಬ್ಬ ಮುಸ್ಲಿಮಾನ ಮಗಳ ಪ್ರೀತಿ ಮಾಡ್ಕೊಂಬರ್ತಾನೆ, ಈ ಲಗ್ನ ಆಗ್ತೇನಂತಾನೆ. ಇಲ್ಲಿ ಹಿರಿಯರು ಏನಂತಾರೆ ಅವಾಗ, ಈಗಾಗಲೇ ಒಬ್ಬಕ್ಕಿದಾಳೆ ಮಲ್ಲಮ್ಮ ಅಂತ ಹೇಳ್ತಾರೆ. ಹಂಗಿದ್ದಾಗ ಲಗ್ನ ಸರಿ ಆಗೋದಿಲ್ಲ, ಆದರೂ ಹಠ ಬಿಡೋದಿಲ್ಲ ಅವ, ಆಕೆನಂತ ಲಗ್ನ.
ಅವಾಗ ಅವ್ರು ಸಿಟ್ಟಿಗೆದ್ದು ಏನು ಮಾಡ್ತಾರೆ, ನಿನ್ನ ಸಿಂಹಾಸನ ಬೇಕು ಹಾಕಿಬೇಕು ಅಂತ ಕೇಳ್ತಾರೆ. ಕಾಶ್ಮೀರದಿಂದ ಬಂದ ನಂತರ ಏನಿದೆಯಲ್ಲ, ನಾ ಅವಳನ್ನೇ ಲಗ್ನ ಆಗ್ತೀನಿ ಅಂತೇಳಿ ಅವಂತಾನೆ ರುದ್ರ ಸರ್ಜ ಅಂತ. ಈಗ ಇವರು ಬೇಡ, ಮೊದಲು ನಿನಗೊಬ್ಬಳು ಹೆಂಡತಿ ಅದಾಳ ಅಂದಾಗ ಕೊನೆಗೆ ಕೇಳ್ತಾರೆ ಅವರು, ನಿನಗೆ ಸಿಂಹಾಸನ ಬೇಕು ಅಥವಾ ಅವಳು ಬೇಕು ಅಂತ. ಅವ ದಿಟ್ಟತನ ಹೇಳ್ತಾನೆ, ನನಗೆ ಸಿಂಹಾಸನ ಬೇಡ, ಅಧಿಕಾರ ಬೇಡ, ಅವಳೇ ಬೇಕು ನನಗಂತ. ಈಗ ಮುಂದೆ ಏನೈತಿ, ಅವನು ಅಲ್ಲಿ ದೇಶನೂರು ಅಂತ ಒಂದು ಊರಿದೆ ಇಲ್ಲಿ ನೇಸರ್ಗಿ ಪಕ್ಕದಲ್ಲಿ. ಅದು ನೇಸರ್ಗಿ ಪಕ್ಕದಲ್ಲಿ ದೇಶನೂರು ನಾವು ಕೊಡ್ತಾರೆ ಅವನು. ಅಲ್ಲಿ ಒಂದು ಕೋಟೆ ಕಟ್ಟಿಸ್ತಾನೆ ನಾವು, ರುದ್ರಗಢ ಅಂತ. ಈಗ ಒಂದು ರುದ್ರಗಢ ಅಂತ ಕೋಟೆ ಮೇಲೆ ಗಡ ಕೋಟೆ. ಆ ಹೊಸ ಹೆಂಡತಿ ಜೊತೆ ಅಲ್ಲಿರ್ತಾನೆ ಅವ. ಆಕೆ ಹೆಸರು, ಮೂಲ ಹೆಸರು ರಂಜನಿ ಅಂತ ಇರ್ತೈತಿ. ಆಕೆ ಲಿಂಗಾಯತ ದೀಕ್ಷೆ ಕೊಟ್ಟು ನಿರಂಜನಿ ಅಂತ ಹೆಸರು ಇಡ್ತಾರೆ ಆಕೆ. ಅಲ್ಲಿ ನಿರಂಜನ ಮಹಲ್ ಅಂತ ಐತ್ರಿ. ಈಗ ಆ ನಿರಂಜನಿ ಮಹಲ್ ಅದನ್ನು ನೋಡಿದ್ರಿ ಅಂತೆಲ್ಲ, ನಿರಂಜನ ಮಹಲ್ ಅಂತಂದ್ರೆ ಅದು ಏನು, ಅದು ಬೆಡ್ರೂಮ್ ಇಲ್ಲ, ಒಂದು ಇದು ಇಲ್ಲ, ಏನು ಒಟ್ಟು ಒಂದು ಮನೆ ಸಮಾಜ ಇದ್ದಂಗೆ ಇದೆ ಅದು. ಆದ್ರೆ ಜನ ಅದಕ್ಕೆ ಮಾತ್ರ ಏನೈತಿ ನಿರಂಜನ ಮಹಲ್ ಅಂತಾರೆ ಅದಕ್ಕೆ. ಆಕೆ ಪ್ರೀತಿಗೆ ಅವ್ನು ಕಟ್ಸಿದ ಅಂತ ಹಿಂಗಿರೋದು. ಅವಾಗ ಏನಾಗೈತಿ, ಅವ ಆ ಕಡೆ ಹೋಗ್ತಾನಲ್ಲ, ಈ ಕಡೆ ಏನೈತಿ ಅಲ್ಲ, ಅವನ ಪತ್ನಿ ಮಲ್ಲಮ್ಮ ಮೊದಲನೇ ರಾಣಿ, ಆಕೆ ಪಟ್ಟು ಕಟ್ತಾರೆ. ಎರಡನೇ ರಾಣಿ ರುದ್ರಮ್ಮ, ಮೂರನೇ ರಾಣಿ ಚೆನ್ನಮ್ಮ. ಈ ರೀತಿ 3 ಜನ ರಾಣಿಯರು ಆಳ್ತಾರೆ ಇಲ್ಲಿ. ಈ ಮಲ್ಲಮ್ಮನ ಗಂಡ ರುದ್ರ ಸರ್ಜ, ರುದ್ರಮ್ಮ ಮತ್ತು ಚೆನ್ನಮ್ಮನ ಗಂಡ ಮಲ್ಲಸರ್ಜ. ಅವಾಗ ಇವ್ರ ಆಳ್ವಿಕೆಯಲ್ಲಿ ನಡೀತಾ ಇರುತ್ತೆ, ಮಲ್ಲಮ್ಮನ ಆಳ್ವಿಕೆ ಸ್ವಲ್ಪ ನಡೀತೈತಿ. ಆ ಮಲ್ಲಂಬಗೆ ಹೆಚ್ಚು ವಿಷಯ ಗೊತ್ತಿಲ್ಲ, ಈಗ ಬೆಳಕಿಗೆ ಬಂದಿಲ್ಲ. ಆದ್ರೆ ಏನಿದೆ, ಅವ ರಾಣಿ ಇದ್ದದ್ದಂತೂ ನಿಜ. ಮುಂದೆ ಏನಂತ ಕಾಲಾಂತರದಲ್ಲಿ ಮತ್ತು ಅಲ್ಲೇನು ರುದ್ರ ಸರಿ ಹೋಗಿರ್ತಾನಲ್ಲ, ಅವ್ನ ಹೆಂಡತಿ, ಹೊಸ ಹೆಂಡತಿ ಅಕ್ಕಿ ಸಾಯ್ತಾಳೆ, ಮಲ್ಲಮ್ಮನೂ ಸಾಯ್ತಾಳೆ. ಮುಂದೆ ಮತ್ತೊಬ್ಬ ದತ್ತಕ್ಕೆ ತೊಗೊತಾರೆ, ಆ ವೀರಪ್ಪಣ್ಣವನು. ಆ ವೀರಪ್ಪ ಸರ್ಜನ ಮಗ, ದತ್ತಕ್ಕೆ ಮಗನ ಮಲ್ಲಸರ್ಜ. ಮಲ್ಲಸರ್ಜ ಚೆನ್ನಮ್ಮ ಗಂಡ. ವಸ್ತು ಸಂಗ್ರಹಾಲಯ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆಗೆ ಸೇರುತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ಮಾರಕ ಸರ್ಕಾರಿ ವಸ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಮಾಡಿದ್ದೀರಾ? ಹೌದು, ಮ್ಯೂಸಿಯಂ ಮಾಡಿದ್ದಾರೆ ಸರ್ಕಾರದ. ಎಷ್ಟನೇ ವರ್ಷದಲ್ಲಿ ಮಾಡಿದ್ದೆ ಸರ್? ಇದು ಇಸ್ವಿ ಸ್ವಲ್ಪ ನೋಡ್ಬೇಕ್ರಿ, ಭಾಳ ವರ್ಷ ಆಯ್ತು ಒಟ್ಟು. ಅದು ಮುಂಚೆ ಇದು ಅರಮನೆಯಲ್ಲೇ ಒಂದು ಭಾಗ. ಅರಮನೆ ಅಲ್ಲಿದೆ, ಕೋಟೆ ಒಂದು ಭಾಗ ಅದು. ಕೋಟೆ ಒಂದು ಭಾಗ. ಇಲ್ಲಿ ಏನಿತ್ತು ಮುಂಚೆ? ಈಗ ಮುಂಚೆ ಖುಲ್ಲಾ ಇತ್ತು ಅದು. ಇದು ಎಷ್ಟು ಖಾಲಿ ಜಾಗ ಇತ್ತು ಅದು. 1967. ಏನು ಸರ್, ನಾಡಂಚೆಲ್ಲ ಹಾಕ್ಬಿಟ್ಟಿದ್ದಾರೆ. ಹಳೆ ಬಿಲ್ಡಿಂಗ್ ಇರೋದು. ಇಲ್ಲಿ ಸರ್, ಇಲ್ಲಿ ಬನ್ನಿ ಹೋಗೋಣ. ಇದು ಪಿರಂಗಿ ಇದಲ್ವಾ? ಪಿರಂಗಿ ಎರಡು ಒರಿಜಿನಲ್ ಅಲ್ರಿ. ಒರಿಜಿನಲ್ಲು ಸರ್, ಕಲ್ದು ಒರಿಜಿನಲ್ಲು. ಕೈ ಕಂಚು ಬರ್ತದೆ ಅದು. ಇದಲ್ಲ ಪಂಚ ಲೋಹ ಬರ್ತದೆ ಅದು. 5 ಥರದ ಲೋಹ ಬರ್ತದೆ, ಮೆಟಲ್. 67ರಲ್ಲಿ ಇಂದಿರಾ ಗಾಂಧಿ ಉದ್ಘಾಟನೆ ಮಾಡಿದ್ದು ಇದು ಮ್ಯೂಸಿಯಂ. 1967ರಲ್ಲಿ ಮ್ಯೂಸಿಯಂ. ಕೆಲವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀಮತಿ ಇಂದಿರಾ ಗಾಂಧಿ ಇನಾಗ್ರೇಷನ್ ಬೈ ಅಂತ ಇದೆಯಲ್ಲ ಸರ್, ಕಿತ್ತೂರು ರಾಣಿ ಚೆನ್ನಮ್ಮ ಮೆಮೋರಿಯಲ್ ಮ್ಯೂಸಿಯಂ. ಮಾಡೆಲ್ ಇಟ್ಟಿದ್ದಾರಲ್ಲ, ಇದು ಕಿತ್ತೂರು ಸಂಸ್ಥಾನದ ಸಮಗ್ರವಾಗಿ ನೋಡ್ಬೋದು ನಾವಿಲ್ಲಿ. ಕೋಟೆ ಒಳಗಿಂದ ಅದು. ಇದು ಬರೀ ಕೋಟೆ ಒಳಗಿಂದ. ಕೋಟೆ ಒಳಗಿಂದ ಅದು. ನಾವಿವಾಗ ಎಂಟ್ರಿ ಕೊಟ್ವಲ್ಲ ಇಲ್ಲಿ ಎಂಟ್ರಿ ಕೊಟ್ಟಿವು. ಓಕೆ. ಮ್ಯೂಸಿಯಂ ಮೇಲೆ ಬಂತಿರೋದು. ಮ್ಯೂಸಿಯಂ ಎಲ್ಲಿದೆ ನಾವು ನಿಂತಿರೋ ಸ್ಥಳ? ಇದು ಮುಖ್ಯವಾಗಿರ್ತಕ್ಕಂಥ ದ್ವಾರ ಅಂತಂದರೆ ಅಲ್ಲಿ ಬರ್ತದೆ ಅದು. ನಾವು ಬಂದಿದ್ದು ಈ ಕಡೆನಾ ಆ ಕಡೆನಾ? ನಾವು ಬಂದದ್ದು ಇಲ್ಲಿಗೆ. ಈಗ ನಾವು ನಿಂತದ್ದು ಏನಿದೆ ಅಲ್ಲ, ಇಲ್ಲಿ ಬರ್ತದೆ ಸಾಧಾರಣ ಅದು. ಓಕೆ. ಮ್ಯೂಸಿಯಂ. ಇದು ಕಾವಲು ಗೋಪುರ, ಇದು ಹನುಮಪ್ಪನ ಗುಡಿ, ಇದು ಲಾಂಛನ. ಇದು ಸಂಸ್ಥಾನ ಲಾಂಛನ. ಲಾಂಛನದಲ್ಲಿ ಈಶ್ವರ, ನಂದಿ, ಖಡ್ಗ ಬರ್ತಾವ್ರಿ. ಓಕೆ. ಅಲ್ಲಿ ಬೇರೆ ಕ್ಲಿಯರಾಗಿ ನೋಡ್ಬೋದು ಅದು ನೀವು. ಆನಂದ ಇದು ಇದ್ರ ಬಾಗಿಲು ಅದು. ಇವು 2 ದೇವಸ್ಥಾನ ಬರ್ತಾವೆ. ಇದು ಅರಮನೆ. ಇದು ಅರಮನೆ. ಇದು ಓಕೆ. ಬನ್ನಿ ಸರ್, ಅರಮನೆಯಲ್ಲೇ ಹೋಗಿ ನೋಡೋಣ. ಬರ್ರಿ. ಇದೇ ನೀರು. ಭಾಳ ಆಳದವ್ರು. ಶತ್ರುಗಳು, ಬೇರೆ ದೇಶದವರು ಪತ್ತೆದಾರಿಕೆ ಮಾಡಕ್ಕೆ ಬರ್ತಾರಲ್ಲ, ಅವನ್ನ ಅಳಗೆ ಬಿಟ್ಟು ಬಿಡೋದು. ಬಿಟ್ಟು ಕಾಲ ಮ್ಯಾಕ ಕಲ್ಲು ಹಾಕಿಬಿಡೋದು. ಅವ್ರು ಏನು ಉಸಿಲಾಡೋಂಗಿಲ್ಲ, ಅಲ್ಲೇ ಸತ್ತು ಬಿಡೋಕು. ಇನ್ನೊಂದು ವಿಶೇಷತೆ ಅಂದರೆ ಅಡುಗೆ ಮನೇಲಿ ನಿಂತ್ಕೊಂಡು ಅಲ್ಲಿ ಒಳಗಡೆ ಯಾರು ಬಂದರು ಏನಾಯ್ತು ಅಂತ ಎಲ್ಲ ನೋಡ್ಬೋದು. ಗೊತ್ತಾಗತ್ತಲ್ಲ ಅದು. ಯುದ್ಧ ನೋಡೋ ಟೈಮ್ದಾಗ ಮಂತ್ರಿಗಳು, ಆಮೇಲೆ ರಾಣಿಯರು, ಸೇನಾಧಿಪತಿಗಳು
ಅವೆಲ್ಲ ಚರ್ಚೆ ಮಾಡ್ತಕ್ಕಂಥ ಇದು ಸೀಕ್ರೆಟ್ ರೂಮ್ ಅಂತ Secret room. ಹೇಳ್ಬೋದು. ಓಕೆ. ಇಲ್ಲ ಗೇಟ್ ಇದು ಈಗ ಮಾಡಿದ್ದು ಮ್ಯಾಲೆ ಸ್ವಲ್ಪ ಇದಿದೆ ಅದು ಬಯಲು ಟೈಪ್ ಇದೆ ಅದು. ಈ ಸಾಮಾನ್ಯವಾಗಿ ಪ್ಲಂಬರ್ ಅಂತಂದ್ರೆ ಕಬ್ಬಿಣ ಉಪ್ಪು ಇರ್ತಾವಲ್ಲ, ಇಲ್ಲಿ ಹಿತ್ತಾಳಿ ಪ್ಲಂಬರ್ ಐತ್ರಿ. ಹುಡುಕಿದ್ರು ಬಂಗಾರ ಕೊಡ್ತಿದ್ರು, ಇಲ್ಲಿ ಅಕ್ಕಿ ಒಯ್ತಿದ್ರು ಅವ್ರು. ಖಾಸಗಿ ಯೂಸ್ಕೊಳ್ಳೋದು. ಓಕೆ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಚೆನ್ನಮ್ಮಂದು ಮಲ್ಲ ಸರ್ಜರ್ದು ಹೇಗೆ ಮದುವೆ ಆಗುತ್ತೆ? ಚೆನ್ನಮ್ಮ ಕಾಕತಿ ತವ್ರ ಮನೆ ಕಾಕತಿ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಬೆಳಗಾವಿಂದ ಒಂದು 10 ಕಿಲೋಮೀಟ್ರ್. ಓಕೆ. ಬೆಳಗಾವಿ ಸಮೀಪ ಇದೆ ಅದು. ಕಿತ್ತೂರಿಗೆ ದೂರ ಆಗುತ್ತೆ. ಕಿತ್ತೂರು ಬೆಳಗಾವಿ 10 ಕಿಲೋ ಒಳಗಿದೆ ಅದು. ಅಲ್ಲೇ ಸಮೀಪ ಇದೆ, ಹೈವೇಕ್ ಅದು. ಅವ್ರು ಯಾವ ಮನೆತನ? ಕಿತ್ತೂರು ಅವರು ದೇಶಕತಿ ದುಳಪ್ಪಗೌಡ ಅಂತ ಹೇಳಿ ದೇಶಕತಿ ಮನೆತನ ಅದು. ಓಕೆ. ಎಷ್ಟನೇ ವಯಸ್ಸಿಗೆ ಮದುವೆ ಆಗುತ್ತೆ? ಅವಳು 2ನೇ ಹೆಂಡತಿ. ಮೊದಲೇ ಹೆಂಡತಿ ಇತ್ತು ರುದ್ರಾಮ್ ಬಿದ್ದ ಇರ್ತಾಳೆ. 2ನೇ ಐತೆ ವಯಸ್ಸು ಹೆಚ್ಚು ಕಡಿಮೆ 30-35 ಇರ್ಬೋದು. ಅಲ್ಲೇ ಲಗ್ನ ಹಾಕೋಣ. ಅಲ್ಲ ಸರ್, 35 ವರ್ಷಕ್ಕೆ ಮದುವೆ ಆಗ್ಬಿಡ್ತಾರೆ, ಅಷ್ಟು ಲೇಟ್ ಆಗಿ? ಅಲ್ಲ, ಇವಂದು 2ನೇ ಲಗ್ನ ಅಲ್ಲ ಒಂದು. ಆಕೆ ವಯಸ್ಸೇನೆ ಹೆಚ್ಚು ಕಡಿಮೆ 20. ಈ ವಯಸ್ಸು ಬಗ್ಗೆ ಪಕ್ಕ ಗೊತ್ತಾಗಲ್ಲ ಅದು. ಓಕೆ. ಇಲ್ಲಿಗೆ ಬಂದಾಗ ನೀವು ಸಂಶೋಧನೆ ಮಾಡಿದ ಪ್ರಕಾರ ಚೆನ್ನಮ್ಮ ಹೇಗಿದ್ರು, ಯಾವ ರೀತಿ ಮನೆ ನಿಭಾಯಿಸ್ತಾ ಇದ್ರು ರಾಣಿಯಾಗಿ? ಮತ್ತೆ ಮೂಲತಃ ದೇಶಕತಿ ಮನೆತನದ ಬಂದಿದ್ದರಿಂದ ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುದುರೆ ಹತ್ತೋದು, ಖಡ್ಗವನ್ನು ಬಳಸೋದು, ಇವೆಲ್ಲ ಜ್ಞಾನ ಇತ್ತು ಚೆನ್ನಮ್ಮಗೆ. ಇಲ್ಲಿ ಬಂದು ಭಾಳ ಚಂದ ಇದ್ರು ಅಂತೇಳಿ ವರ್ಣನೆ ಮಾಡಿದ್ರು. ಭಾಳ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು. ಮತ್ತು ದೇಶಕತಿ ಮನೆತನದ ಬಂದಿರೋದು ಆಡಳಿತದ ಬಗ್ಗೆ ಗೊತ್ತಿರ್ತೈತಿ. ಇಲ್ಲಿ ಬಂದ ನಂತರ ಮೊದಲು ಏನೈತಿ, ಆಡಳಿತ ಸ್ವಲ್ಪ ಸಲಹೆ ಕೊಡ್ತಿರ್ತಾರೆ ಮಲ್ಸರ್ಜಿಗೆ. ಮುಂದೆ ಮಲ್ಸರ್ ತೀರ್ಕೊಂಡ ನಂತರ ಏನೈತಲ್ಲ, ಆಕೆ ಆಡಳಿತ ಕೈ ತೊಗೊಂತ. ಅವ ಶಿವಲಿಂಗ ರುದ್ರ ದತ್ತಕ್ಕದ ಅವ ಆರೋಗ್ಯದಿಂದ ನಿಧನ ಹಾಕನಲ್ಲ ಅವ. ಮುಂದೆ ನೀವು ದತ್ತಕ್ಕೆ ತೊಗೊಂಡು ಕೂಲಿ ಅವ ಇನ್ನೂ ಚಿಕ್ಕ ವಯಸ್ಸು ಅಂತ ಹೇಳ್ಕಾರೆ ರಾಜ್ಯಭಾರನ ಆಕೆ ನಡೆಸ್ತಾರದ. ಚೆನ್ನಮ್ಮ ಚೆನ್ನಾಗಿ ಮಾಡಿಸ್ತಾರೆ. ಚೆನ್ನಮ್ಮ ರಾಜ್ಯಭಾರ ನಡೆಸಬೇಕಾದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಭಾರತ ಸಂಪೂರ್ಣವಾಗಿ ಅವರ ಅಧೀನದಲ್ಲಿತ್ತು. ಅವರಿಗೂ ಕಪ್ಪ ಕಾಣಿಕೆ ಕೊಡಬೇಕಿತ್ತು. ಪ್ರತಿಯೊಬ್ಬರು ಸಾಮ್ರಾಜ್ಯದ ಹೌದು, ಎಲ್ಲರೂ ಕೊಡ್ತಿರ್ತಾರಲ್ಲ, ಎಲ್ಲರೂ ಕೊಡ್ತಿರ್ತಾರೆ ಅಂದ್ಕೂಲೆ ಅವರು ಕಿತ್ತೂರು ವಶಪಡಿ. ಇದು ಭಾಳ ಶ್ರೀಮಂತ ಇದು ಕಿತ್ತೂರು. ಅದು ಇಲ್ಲಿ ಅಕ್ಕಿ ಭಾಳ ಫೇಮಸ್ ರೀ. ಬೆಲ್ಲ, ಅಕ್ಕಿ, ಜೋಳ, ಗೋಧಿ, ಆಮೇಲೆ ಇವು ಮನೆಯಲ್ಲಿ ಬಂಗಾರ ಸಾಮಾನು ವಾಡೆಯಲ್ಲಿ ಶ್ರೀಮಂತ ಮನೆತನ ಅದು. ಓಕೆ. ಕಿತ್ತೂರು ಸಂಸ್ಥಾನ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಸರ್ ಅವಾಗ? ಅದು ಸುಮಾರಾಗಿ ಒಂದು 300 ಮ್ಯಾಲೆ ಹಳ್ಳಿ ಬರ್ತಾವೆ. ಈ ಕಡೆಯಿಂದ ಹಳಿಯಾಳ, ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ. ಆ ಕಡೆ ಏನಿದೆಯಲ್ಲ ಒಣ್ಣೂರು, ಬೈಲೊಂಗತಾಳ ಒಣ್ಣೂರು, ಈ ಕಡೆ ಸೌದತ್ತಿ, ಈ ರೀತಿ ಏರಿಯಾ ಇತ್ತು ಅವ್ರಿಗೆ. 18ನೇ ಶತಮಾನದಲ್ಲಿ ಎಲ್ಲರೂ ಕೂಡ ಬ್ರಿಟಿಷರು ಹೇಳ್ದಂಗೆ ಕೇಳ್ತಾ ಇರ್ತಾರೆ. ಎಲ್ಲ ರಾಜಮನೆತನಗಳಾಗಿರ್ಬೋದು, ಸಂಸ್ಥಾನಗಳಾಗಿರ್ಬೋದು, ಅವ್ರಿಗೆ ಕಪ್ಪ ಕಾಣಿಕೆ ಕೊಡೋದಾಗಿರ್ಬೋದು. ಆದರೆ ಇವರಿಗೆ ಆಲ್ರೆಡಿ ಗಂಡ ಇರಲ್ಲ. ಆದರೂ ಕೂಡ ಯಾವ ಧೈರ್ಯ ಮಾಡಿ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಎಲ್ಲ ಮಾತಾಡ್ತಾ ಇರ್ತಾರೆ, ಕಪ್ಪ ಕಾಣಿಕೆ ಕೊಡಲ್ಲ ಅಂತ ವಾದ ಮಾಡ್ತಾರೆ. ಮೂಲತಃ ಆಕೆ ಧೈರ್ಯಷ್ಟಿರ್ತಾವೆ. ಮೂಲತಃ ಧೈರ್ಯಷ್ಟ. ಈ ನೆಲದ ಗುಣ ಏನಂತಂದರೆ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಒಂದು ಕಡೆ ಆದರೆ, ಈ ಕಿತ್ತೂರು ಚೆನ್ನಮ್ಮನ ಹಿಂದಿರ್ತಕ್ಕಂಥ ಬಂಟ್ರು ಏನದಲ್ಲ, ಶೂರರು, ಧೀರರು, ಅವ್ರು ಭಾಳ ಸ್ವಾಭಿಮಾನಿ ಇರ್ತಾರೆ ಅವ್ರು. ಅದಕ್ಕೆ ನಾವ್ಯಾಕೆ ಇವ್ರಿಗೆ ಇದನ್ನು ಕೊಡಬೇಕು ಅಂದಕ್ಕೆ ಅವರು ಚೆನ್ನಮ್ಮಗೆ ನಿಮ್ಮ ಜೊತೆ ನಾವಿದ್ದೀವಿ, ಯಾವುದಕ್ಕೂ ನೀವು ಹೆದರಬೇಡ್ರಿ, ಮತ್ತು ಯುದ್ಧ ಮಾಡೋ ಪ್ರಸಂಗ ಯುದ್ಧ ಮಾಡೋಣ. ಆ ರೀತಿ ಅದು ಯುದ್ಧಕ್ಕೆ ನಾಂದಿ ಆಕತ್ತದು. ಓಕೆ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲು ನಾಂದಿ ಹಾಡ್ತಾರೆ. ಮೊಟ್ಟ ಮೊದಲೇ ಮಹಿಳೆ ದೇಶದಲ್ಲಿ. ಓಕೆ ಸರ್, ಈ ಟೈಮಲ್ಲಿ ಇವರು ರಾಯಣ್ಣ ಇರ್ಬೋದು, ಈ ಸೈನ್ಯ ಸೇರಿದ್ದೇಗೆ? ಕಿತ್ತೂರಿನ ಸೈನ್ಯ ಸೇರಿದ್ದೇಗೆ? ಇಲ್ಲಿ ಅವು ಸರ್ದಾರ್ ಗುರುಸಿದ್ದಪ್ಪ ಅಂತ ಇರ್ತಾನೆ. ಅವ ಸರ್ದಾರ ಅಂದ್ರೆ ಮಂತ್ರಿ ಇದ್ದಂಗೆ ಅವ. ಅಲ್ಲಿ ಇಲ್ಲಿ ಏರಿಯಾದಲ್ಲಿ ಏನಿದೆಲ್ಲ, ಈ ಪ್ರದೇಶದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶೂರರು, ಧೀರರು ಅವರೆಲ್ಲ ಶೋಧ ಮಾಡ್ತಿರ್ತಾನೆ ನಾವು. ಅವಾಗೊಮ್ಮೆ ಸಂಕ್ರಮಣದಲ್ಲಿ ಕುಸ್ತಿ ನಡೆದಿರ್ತದೆ ಇಲ್ಲಿ. ಆ ಕುಸ್ತಿ ಒಳಗೆ ಏನೈತಿ ಅಲ್ಲ, ಇವರೆಲ್ಲ ಸೆಲೆಕ್ಟ್ ಆಕಾರ. ಸಂಗೊಳ್ಳಿ ರಾಯಣ್ಣ, ಹಂಪರು ಬಾಳಪ್ಪ ಅಲ್ಲಿ ತಮ್ಮ ಯುದ್ಧ ಕಲೆಯನ್ನು ಪ್ರದರ್ಶನ ಮಾಡಿದಾಗ ಇವರು ಸ್ವಾಮಿನಿಷ್ಠೆ, ದೇಶಭಕ್ತಿ ನೋಡಿ ಮನನ ಮಾಡಿಕೊಂಡು ತಮ್ಮ ಆಸ್ಥಾನಕ್ಕೆ ಅಂತಲ್ಲ ಆಪ್ತ ಬಂಟರು, ಆಪ್ತ ರಕ್ಷಕರು ಅಂತ ಅವ್ರು ಸೇರಿಸ್ಕೊಂತಾರೆ. ಒಂದು ರೀತಿ ಹೇಳ್ಬೇಕಂತ ಹೇಳಿದರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ್ರು. ಬಂಟ್ರು ಇಬ್ಬರು. ಅದೇ ರೀತಿ ಉಳಿದ ಸರ್ದಾರ್ ಗುರುಸಿದ್ದಪ್ಪ ಅವನು ಶೂರ್ ಇರ್ತಾನೆ. ಸರ್ದಾರ್ ಗುರುಸಿದ್ದಪ್ಪ ಅವಂತೂ
ಬ್ರಿಟಿಷರತ್ತು ಹೆದರು ಸಾಯ್ತಿರ್ತಾರೆ ನಮಗೆ. ಓಕೆ ಸರ್, ನಿಮ್ಮ ಸಂಶೋಧನೆ ಪ್ರಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಫಸ್ಟ್ ಟೈಮು ಬ್ರಿಟಿಷರ ವಿರುದ್ಧ ಯಾವ ರೀತಿ ಬಂಡಾಯ ಸಾರ್ತಾರೆ, ಯಾವ ರೀತಿ ಎಲ್ಲ ಸವಾಲುಗಳು ಎದುರುತ್ತೆ, ಜನರಾಗಿರ್ಬೋದು, ಪ್ರಾಂತ್ಯದ ಒಂದು ಜನರನ್ನು ಸಪೋರ್ಟ್ ಮಾಡಬೇಕಾವಾಗ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಜನ ಅಂತೂ ಬೆಂಬಲ ಇರ್ತಾರೆ. ಇದು ದತ್ತಕ್ರಿಯೆ ಬಂದಾಗ ದತ್ತಕ್ಕೆ ಅಂತ ರದ್ದು ಮಾಡ್ಬೇಕಂತ ಹೇಳಿ ತ್ಯಾಕ್ರೆ ಅಂತಾನೆ. ನಮ್ಮ ಇದಕ್ಕೆ ನಾವು ದತ್ತಕ್ಕೆ ತೊಗೋಬೇಕು, ನಿಮ್ಮನ್ನು ನಾವು ಯಾಕೆ ಕೇಳಬೇಕು? ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅಂತ ಹೊಸ ಕಾನೂನು ಬ್ರಿಟಿಷ್ ಸರ್ಕಾರ ತರುತ್ತೆ. ಅವಾಗ ತಂದಾಗ ಏನಿದೆಲ್ಲ ಇದು ಆ ಪ್ರಕಾರ ನಾವು ದತ್ತಕ್ಕೆ ತೊಗೊಂತೀವಿ ಅಂತ ಹೇಳಿದಾಗ ನಮ್ಮ ಸಂಸ್ಥಾನಕ್ಕೆ ನಾವು ದತ್ತಕ್ಕೆ ತೊಗೊಂತೀವಿ, ನೀವು ಯಾಕೆ ಕೇಳೋರು ಅಂತೇಳಿ ಜನ ಬಂಡೆದ್ದು ಬಿಡ್ತಾರೆ. ಅದೇ ರೀತಿ ಅರಮನೆಯಲ್ಲಿ ಕೂಡ ಚೆನ್ನಮ್ಮ ವಿರೋಧ ಮಾಡ್ತಾಳೆ. ಅದು ಇವಾಗ ನಾವು ನಿಂತಿದ್ದೀವಲ್ಲ, ಇದೇ ಕಿತ್ತೂರು ರಾಣಿ ಇದು ಅರಮನೆ ಇದು. ಇದು ದರ್ಬಾರ್ ಹಾಲ್. ಅದು ಇಷ್ಟು ದೊಡ್ಡ ಇಲ್ಲಿ ಇದು ಸಿಂಹಾಸನ ಒಳಗೆಲ್ಲ ಇವಾಗ ಸರ್ ಅಲ್ಲಿ ಗುಡಿ ಥರ ಇದೆಯಲ್ಲ ದರ್ಬಾರ್ ಪಕ್ಕ, ಅದೇ ಏನದು? ಆ ಸಣ್ಣ ಸಣ್ಣ ಗುಡಿ ಮೊದಲು ಇದು ಇರುತ್ತೆ. ಸಣ್ಣ ಸಣ್ಣ ಗುಡಿ ಅಲ್ಲೊಂದು ಐತಿ, ಅಲ್ಲೊಂದು ಐತ್ರಿ, ಆ ಕಡೆ ಒಂದು ಐತ್ರಿ. ಓಕೆ, ಇಲ್ಲೆಲ್ಲ ಸೈನಿಕರು ನಿಂತ್ಕೊಳ್ತಾ ಇದ್ರು. ಅಲ್ಲಿ ನಿಲ್ತದ್ರಿ ಸೈನಿಕ, ಅಲ್ಲಿ ನಿಲ್ತದ ಅಂತಾರೆ. ಅವರು ಪೀಠ ಎಲ್ಲಿತ್ತು ಸರ್ ಕುತ್ಕೊಳ್ಳೋದು? ಇಲ್ಲೇ ಕೂತ್ಕೊಳ್ಳೋದಲ್ಲ, ನೆಲದಲ್ಲಿ ಕೂರ್ತಾ ಇದ್ರ? ಪೀಠ ಇಲ್ಲೇ ಇರ್ತದಲ್ಲ, ಇಲ್ಲಿ ಪೀಠ ಸಿಂಹಾಸನ ಇಲ್ಲೇ ಅದು. ಸಿಂಹಾಸನ ಇಲ್ಲೇ ಇರ್ತಾ ಇತ್ತು. ಓಕೆ, ಇವು ಪಡಸ ಇಲ್ಲಿ ಇವು ರೆಸ್ಟ್ ತೊಗೊಳೋದು ಹಾಲ್ ಅಂತೇವಲ್ಲ ನಾವೀಗ. ಕೋಟೆ ಇದು ಏನು ಇಷ್ಟ ಇದು ಎಲ್ಲ ಹಾಳಾಗೈತಿ. ಇಲ್ಲ, ಅದು ಬೇರೆ ಐತ್ರ, ಅದ್ರ ಕತೆ ಬೇರೆ ಐತಿ. ಇವನೇನು ಮಾಡಿದಾರಲ್ಲ 2010 ಇಲ್ಲಿ ಧ್ವನಿ ಬೆಳಕು ಕಾರ್ಯಕ್ರಮ ಮಾಡಿದ್ರು. ನಾಗಾಭರಣ TS ನಾಗಾಭರಣ ಆ ಧ್ವನಿ ಬೆಳಕು ಕಾರ್ಯಕ್ರಮ ಮಾಡಿದಾಗ ಅವ್ರಿಗೆ ತಕ್ಕಂತೆ ಏನತ್ತಲ್ಲ ಸೆಟ್ ಮಾಡ್ಕೊಂಡ್ರಿ. ಅಲ್ಲಿ ಆ ಸೆಟ್ ಮಾಡ್ಕೊಂಡಾಗ ಆ ದೇವಸ್ಥಾನ ಈ ಕಂಬ ಅಲ್ಲೊಂದಿದೆ ನೋಡಿ ಚೌಕ್, ಅದನ್ನು ಮಾಡ್ಕೊಂಡ್ರು. ಅಲ್ಲಿ ಮೂರ್ತಿ ಅದಾವಲ್ರಿ, ಇವೆಲ್ಲ ಡುಪ್ಲಿಕೇಟ್ರು. ಇದು ಇದು ನೋಡ್ರಿ ಲಾಂಛನ, ಇದು ಡುಪ್ಲಿಕೇಟ್. ಇದನ್ನು ಹೊರ ಮಾಡಿದ್ದು ಕಿತ್ತೂರು ಸಂಸ್ಥಾನದ ಲಾಂಛನ. ಅದು ಅದು ಬಸವಣ್ಣ ಅಂತಂದ್ರೆ ಇಲ್ಲಿ ಚಿಕ್ಕನಂದ ಹಳ್ಳಿ ಅಂತಿದೆ. ಇಲ್ಲಿ ಚಿಕ್ಕನಂದ ಹಳ್ಳಿ ಬಸವಣ್ಣವ. ಆರಾಧಕರಾಗಿರ್ತಾರೆ. ಹೌದು ಮನೆ ದೇವರು. ಅವಾಗಿನ ಗೋಡೆಗಳು ಎಷ್ಟು ಗಟ್ಟಿ ನೋಡ್ರಿ ಹಂಗದಾವ. ಹೌದು, ಇದ್ರ ಟೈಪ್ ಇರೋದು. ಅಡಿಮನಿ ಮನಿ ಒಳಗೆ ಒಂದು ಹಾಲ್ಗಿಲ್ಲ ಇರ್ತಾವಲ್ಲ ಆ ಟೈಪ್. ಮಂತ್ರಾಲೋಚನೆ ಕೊಠಡಿ ಅಂದ್ರೆ ದೇವರ ಜಪ ಮಾಡೋದ ಕೊಠಡಿ. ಮಂತ್ರಾಲಯ ಇವರು ಅರಮನೆ, ಇವರು ಯುದ್ಧ ನಡೆಯೋ ಟೈಮ್ದಾಗ ಮಂತ್ರಿಗಳು, ಆಮೇಲೆ ರಾಣಿಯರು, ಸೇನಾಧಿಪತಿಗಳು ಅವೆಲ್ಲ ಚರ್ಚೆ ಮಾಡ್ತಕ್ಕಂಥ ಇದು ಸೀಕ್ರೆಟ್ ರೂಮ್ ಅಂತ ಹೇಳ್ಬೋದು. ಓಕೆ, ಈ ಕಡೆ ಏನು ಬರುತ್ತೆ ನೋಡಿ ನಮಗೆ? ಇದು ವಿಶ್ರಾಂತಿ ರೆಸ್ಟ್ ರೂಮ್. ಸರ್ ಇಷ್ಟೆಲ್ಲ ಹೆಂಗೆ ಹಾಳಾಯಿತು? ಹಾಳಂತಂದ್ರೆ ಏನದಲ್ಲ, ಕಿತ್ತೂರು ಚೆನ್ನಮ್ಮ ಜೈಲಿಗೆ ಹೋದ ನಂತರ ಚಾಪ್ಲಿನ್ ವಿಚಾರ ಮಾಡ್ದಾನೆ. ತ್ಯಾಕ್ರೇನ್ ಅಂತ ಬಂದಿರತಕ್ಕಂಥ ವ್ಯಕ್ತಿ ಚಾಪ್ಲಿನ್ ಏನು ವಿಚಾರ ಮಾಡ್ದಾನೆ, ಕಿತ್ತೂರು ಅರಮನೆದು ಪೂರ್ತಿ ನಾವು ಹಿಂಗೆ ಯಥಾಸ್ಥಿತಿಗಳನ್ನ ಬಿಟ್ಟಿವಿ ಅಂತಂದ್ರೆ ಇದು ಬೇರೆಯವ್ರಿಗೆ ಪ್ರೇರಣೆ ಆಕ್ಕಾರ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಲ್ಲರೂ ತಯಾರಾಕಾರು, ಅದು ನಮ್ಗೆ ತೊಂದರೆ ಆಕೈತಿ. ಈ ಬೇರೆಯವ್ರ ಪ್ರೇರಣೆ ಆಗಬಾರ್ದು ಅಂತೇಳಿ ಕೆಡಿಸ್ತಾನೆ ರೀ ಎಲ್ಲ. ಅದನ್ನು ಅರಮನೆ ಕೆಡಿಬಿಡ್ತಾನೆ. ಈ ರೀತಿ ಹಾಳು ಮಾಡ್ತಾರೆ ಅದನ್ನು. ಇದೆಲ್ಲ ಅವಾಗಿನ ಕಾಲದಲ್ಲಿ ದೀಪ ಹಚ್ಚಿಡ್ತಾ ಇದ್ರಲ್ಲ, ಆ ದೀಪ ಬೇಕಲ್ಲ ಕರೆಂಟ್ ಇವಾಗ ಬಂದಿರೋದು. ದೀಪನೇ ಅರಮನೆಯಲ್ಲಿ ದೀಪ, ಅದಕ್ಕೆ ಮೂಲೆಯಲ್ಲೂ ದೀಪ ಇಡೋದಕ್ಕೆ ಜಾಗ ಮಾಡಿದ್ದಾರೆ. ಬತ್ತಿ ದೀಪ ಅಂತಾರಲ್ಲ. ಹೌದು. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಮಲಗ್ತಕ್ಕಂಥ ಏನಾರು ಗೆಸ್ಸಲ್ಲಿ ಇಟ್ಟಿದ್ದಾರೆ ಅಲ್ಲಿ ವಿಶ್ರಾಂತಿ ರೂಮ್ ಅದೇ, ಅಲ್ಲಿ ವಿಶ್ರಾಂತಿ ರೂಮ್ ಅಂತ ನೋಡಿದೇವಲ್ರಿ. ಅಲ್ಲೇನೆ ಕಿತ್ತೂರಿನ ಲಾಂಛನ ನೋಡ್ರಿ. ಅದು ಖಡ್ಗ, ಸೂರ್ಯ, ಚಂದ್ರ, ನಂದಿ, ಅದಂತೂ ನಿಮ್ಮ ಮಹತ್ವದ್ರ. ಅದು ಇದು ಒಂದು ರೀತಿ ಅಡುಗೆ ಮನೆ ಇರೋದು. ಅಡುಗೆ ಮನೆಯಲ್ಲಿ ಏನಿದೆಯಲ್ಲ ಹಾಲು ಮೊಸರಿಂದ ಹಾಲು ಮೊಸರಿನ ನೀಡೋದು. ಓಕೆ, ಮೇ ಬಿ ಇಲ್ಲಿ ಮೊಸರು ಕಡಿತಾ ಇದ್ರು ಅನ್ಸುತ್ತೆ. ಬಟ್ ಹಾಲು ಮೊಸರು ಸಂಗ್ರಹ ಮಾಡೋದು ಇರಬೇಕು. ಮತ್ತೆ ಇಲ್ಲಿ ಖಾರ ಕಡಿಯೋದು, ಹೌದು, ಅದೆಲ್ಲ ಹಾಗೇನೆ ಇದೆ. ಹಾಲು ಮೊಸರಿನ ಮನೆ. ಓಕೆ, ಇದೇನು ಸರ್ ಇದು? ಇಲ್ಲಿಂದ ಏನು ಬರ್ತಾ ಇತ್ತು? ಇಲ್ಲಿ ಒಂದು ಪ್ಲಂಬರ್ ವರ್ಕರ್. ಅದು ಇದರದೊಂದು ವಿಶೇಷ ಅಂತಂದ್ರೆ, ಈ ಸಾಮಾನ್ಯವಾಗಿ ಪ್ಲಂಬರ್ ಅಂತಂದ್ರೆ ಕಬ್ಬಿಣ ಉಕ್ಕಿರ್ತಾವಲ್ಲ, ಇಲ್ಲಿ ಹಿತ್ತಾಳಿ ಪ್ಲಂಬರ್ ಐತ್ರಿ. ಈ ಬಹುಶಃ ಒಂದು ಕುರು ಸಿಗ್ಬೋದು. ಆ ಹಿತ್ತಾಳಿ ಪ್ಲಂಬರ್ ಏನಿದೆಯಲ್ಲ ಪೋರ್ಚುಗೀಸರ ಕೊಡುಗೆ. ಅದು ಆ ಕಲೆ ಕೇವಲ ಫ್ರಾನ್ಸ್ದಲ್ಲಿ ಮಾತ್ರ ಇದೆ. ಅದು ಪೋರ್ಚುಗೀಸರಿಗೆ ಕಿತ್ತೂರಿಗೆ ಸಂಬಂಧ ಅಂತಂದ್ರೆ ಕಿತ್ತೂರು ಐಕ್ಯ ತರಿಸಿದ್ರು ಅವ್ರು. ಕಿತ್ತೂರಿನ ಐಕ್ಯ ಅಂದ್ರೆ ಭಾಳ ಪ್ರೀತಿ ಅವ್ರಿಗೆ. ಪೋರ್ಚುಗೀಸರಿಗೆ ಒಬ್ಬ ಚಿನ್ನದ ಇದನ್ನು ಕಳಿಸ್ತಾರೆ ಅವರು.
ಬಂಗಾರ. ಪೋರ್ಚುಗೀಸರು ಬಂಗಾರ ಕೊಡ್ತಿದ್ರು, ಇಲ್ಲಿ ಅಕ್ಕಿ ಒಯ್ತಿದ್ರು ಅವ್ರು. ಓಕೆ. ಅವು ಎರಡೂ ಎಕ್ಸ್ಚೇಂಜ್ ಮಾಡ್ತಿದ್ರು ಇಲ್ಲಿ. ಕ್ಯಾಸಲ್ ರಾಕ್ ಅಂತ ಒಂದು ಊರಿದೆ. ಕ್ಯಾಸಲ್ ರಾಕದೆಲ್ಲ ಇವರು ಅಕ್ಕಿ ಕೊಡ್ತಿದ್ರು, ಅವ್ರು ಬಂಗಾರ ಕೊಡ್ತಿದ್ರು. ಇದು ಭಾಳ ಶ್ರೀಮಂತ ಸಂಸ್ಥಾನ ರೀ ಅದು. ಕಿತ್ತೂರು. ಹೌದು. ಇಲ್ಲಿ ಬೆಲ್ಲ, ಕಬ್ಬು, ಅರಣ್ಯ ಪ್ರದೇಶ ಇರೋದು, ಅರಣ್ಯ ಸಂಪನ್ಮೂಲ ಕೂಡ ಏನಿದೆಯಲ್ಲ ಅದು ಕೂಡ ಶ್ರೀಮಂತನ. ಅಕ್ಕಿ ಅಂತೂ ಭಾಳ ಫೇಮಸ್ ರೀ ಇಲ್ಲಿ. ಕಿತ್ತೂರು ಅಕ್ಕಿ. ಆವಾಗ ಅವ್ರು ಪೋರ್ಚುಗೀಸ್ ಏನು ಮಾಡ್ತಾರೆ, ನೀವು ನಮ್ಗೆ ಈ ರೀತಿ ಸಂಬಂಧ ಇದೆಯಲ್ಲ ಅಕ್ಕಿ ಬಂಗಾರದಂತ ಏಕಾರೆ ಹಿತ್ತಾಳಿದ ಪ್ಲಂಬರ್ ಮಾಡಿಸ್ಕೊಡ್ತಾರೆ ಅವ್ರ ಕಲೆ ಅದು. ಓಕೆ. ಒಂದು 2 ಪೀಸ್ ಇದ್ದು ರೀ ಇಲ್ಲಿ ನೋಡಂತ ಹೇಳ್ರಿ. ನಿಮ್ದೆಲ್ಲ ಯಾವ ಊರು ಸರ್? ಯಾವ ಬಸವನಬಾಗೇವಾಡಿ. ಆ ಹಿತ್ತಾಳಿಯವು ಇದ್ದು ಎಲ್ಲ ಕಿತ್ಕೊಂಡು ಯಾರು ಬನ್ನಿ ಸರ್. ಈ ಪ್ಲಂಬರ್ ವ್ಯವಸ್ಥೆ ಆಗೈತೆ ನೋಡ್ರಿ ಇಲ್ಲಿ ಸೈಂಟಿಫಿಕ್. ಇವಾಗಿಂದ ಏನಲ್ಲ ಪ್ಲಂಬರ್ ವ್ಯವಸ್ಥೆ, ಅವಾಗ್ಲೇ ಬನ್ನಿ. ಅದು ಹಿತ್ತಾಳಿ ಪ್ಲಂಬರ್ ಇಲ್ಲಿ ಇಲ್ರಿ. ಇವನ್ ಮೈಸೂರು ಅರಮನೆಯಲ್ಲಿ ಇಲ್ಲ, ಹಿತ್ತಾಳಿಯಿಂದ ಮಾಡಿದ್ದು. ಪೋರ್ಚುಗೀಸರ ಕೊಡುಗೆ ಇರೋದು, ಇಂಡಿಯಾದಲ್ರಿ ಅದು. ಇಲ್ಲಿ ಪ್ಲಂಬರ್ ವ್ಯವಸ್ಥೆ ಇದು. ಇದಾ ಪ್ಲಂಬರ್ ವ್ಯವಸ್ಥೆ? ಇಲ್ಲಿ ಹಿತ್ತಾಳದ್ದು ಕಾಣಿಸ್ತಾ ಇದೆ. ಇಲ್ಲಿ ಪೈಪ್ ಮಾಡಿ ಇದ್ದರು ಮೊದಲು. ಇದು ಒಳಗೆ ಬಾವಿ ಇರೋದು. ಬಾವಿನ ಎಲ್ಲಿ ಸರ್? ಓ ಇಲ್ಲಿ ನೀರಿದೆಯಾ? ಡೈನಿಂಗ್ ಹಾಲ್ ನೋಡ್ರಿ ಹಂಗೈತೆ. ನೀರು ಇದ್ದಂಗೆ ಕಾಣೋಲ್ಲ. ಇಲ್ಲ ಇಲ್ಲ, ಅರಮನೆ ಒಳಗಡೆನೇ. ಅರಮನೆ ಒಳಗಡೆ ನೀರು, ಡೈನಿಂಗ್ ಹಾಲ್. ಓ ಊಟದ ಮನೆ. ಸಪ್ರೇಟಾಗಿ ಒಬ್ಬರಿಗೇನೆ ಜಾಗ ಇತ್ತು. ಇದು ಅಡುಗೆ ಮನೆ ಐತೆ. ಇದು ಇದು ಅಡುಗೆ ಮನೆ. ಇದೇನು ಸರ್ ಒಳಗನೆ ಕಾಲುವೆ? ಒಳಗೆ ನೀರಿನ ವ್ಯವಸ್ಥೆ ಐತಲ್ಲ, ನೀರು ಬಿದ್ದರೆ ಅವ್ರು ಏನೇನೋ ಐಡಿಯಾ ಮಾಡಿ ಕಟ್ಟಿರ್ತಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಚಾರದ ಮಾಡಿರ್ತಾರೆ. ಇದು ಅಡುಗೆ ಮನೆ ಎಲ್ಲ ಇದು. ಇದು ಒಲೆ ಅನ್ಸುತ್ತೆ. ಒಲೆನ ಅದು. ಇದು ಹೌದು. ಮೇಲೆ ಹೊಯ್ಯೋಕೈತೆ ನೋಡ್ರಿ. ಓ ಹೌದು, ಇಲ್ಲೇ ಐತಿ ಹೊಯ್ಯೋ. ಹೌದು 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 ಸರ್. ಇನ್ನೊಂದು ವಿಶೇಷತೆ ಅಂದರೆ ಅಡುಗೆ ಮನೇಲಿ ನಿಂತ್ಕೊಂಡು ಅಲ್ಲಿ ಒಳಗಡೆ ಯಾರು ಬಂದರು ಏನಾಯ್ತು ಅಂತ ಎಲ್ಲ ನೋಡ್ಬೋದು. ಗೊತ್ತಾಗತ್ತಲ್ಲ ಅದು. ಗೊತ್ತಾಗ್ತಾ ಇದೆ. ಈ ಕಡೆ ಸರ್ ಹೋಗಂತಾರೆ. ಇಲ್ಲಿ ಒಂದು ದೇವ್ರ ಕುಣೆ ಒಂದು ಇತ್ತು. ನೀವು ಯಾವಾಗ ಲಾಸ್ಟಿಗೆ ಬಂದಿದ್ರಿ ಇಲ್ಲಿಗೆ? ನಾ ಇಲ್ಲಿ ಬರ್ತಿರ್ತಾನೆ ಪದೇ ಪದೇ. ಈ ದೇವರ ಕೋಣೆ ಜಗಲಿ ಇದನ್ನು ತೋರಿಸ್ಬೇಕಾಯ್ತು ನಮಗೆ. ಈ ದೇವರ ಕೋಣೆ ಜಗಲಿ ದೇವಸ್ಥಾನ ಜಗಲಿ ಗೊತ್ತಾಗತ್ತಲ್ಲ ರೀ. ಗೊತ್ತಾಯ್ತು. ಜಗಲಿ ಅಲ್ಲಿ ಯಾರು ಕೂರ್ತಾ ಇದ್ದೀನಿ ದೇವರು? ಅದೇ ಅದಕ್ಕೆ ದೇವರ ಅಷ್ಟೇ ಇಡೋದು ಅಲ್ಲಿ. ಓಕೆ ಓಕೆ. ದೇವರ ಮೂರ್ತಿ ಫೋಟೋ ಅದು ಗದ್ದಿಗೆನೂ ಅಂತಾರೆ, ಜಗಲಿನೂ ಅಂತಾರೆ ಅದಕ್ಕೆ. ಇದೆಷ್ಟು ದೇವ್ರ ಕೊಂಡ್ರೆ. ಓಕೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲೊಂದು ಬಾವಿ ಐತ್ರಿ. ಈಗ ಅದೇನಕ್ಕೆ ಅದು ಗುಪ್ತ, ಅಲ್ಲೊಂದು ಬಾವಿ ಐತ್ರಿ. ಅದು ಗುಪ್ತ ಬಾವಿ ಅಂದ್ರೆ ಈಗ ಒಳಗೊಂದಿದೆಯಲ್ಲ ಬಾವಿ ಅದು. ಈಗಲ್ಲ ಇವು ನೀರು ಹಾಕಿದೆವು ಅಲ್ಲಿ ಒಳಗೊಂದು ಬಾವಿ. ನೀವು ಏನೋ ವಿಷ ಪ್ರಯಾಸನ ಆದ್ರೆ ಅರಮನೆಯಾಗ ಪಿತೂರು ಇರ್ತಾವಲ್ಲ, ವಿಷ ಕುಡಿಸಿರು ಅದು ಅಪಾಯಕಾರಿ ಪರಿಸ್ಥಿತಿ ಬಂತಂದ್ರೆ ಈ ಬಾವಿ ಅರಮನೆ ಮುಂದೆ ಎಷ್ಟ ಗೊತ್ತಿತ್ತು. ಈ ನೀರು ಉಪಯೋಗ ಮಾಡ್ತಿದ್ರು ಅವ್ರು. ಓ ಹೌದಾ? ಓಕೆ ಓಕೆ ಸರ್. ಇದನ್ನ ನೋಡ್ಬೇಕಂದ್ರೆ ಹೇಗೆ ಹೋಗೋದು? ಅಲ್ಲಿ ಆ ಕಡೆ ಬರ್ತತ್ರ. ಇಲ್ಲಿಂದೆಲ್ಲ ಜಂಪ್ ಮಾಡ್ಬೋದಾ? ಜಂಪ್ ಮಾಡಿ ನೋಡ್ಬಾರ್ದು. ಏನು ಕೈ ಹಚ್ಚಿದಿಲ್ಲ ಅದು. ಅಲ್ಲಿ ಒಳಗೂ ಬರ್ಬೋದು, ಬರೋದೇನು. ಇಲ್ಲಿ ಬರ್ತಾನೆ. ಇದು ಗುಪ್ತ ಬಾವಿ. ಅದು ಸೀಕ್ರೆಟ್ ಬಾವಿ ಅರಮನೆಯಲ್ಲಿ ಹೇಗಿರ್ತಾ ಇತ್ತು? ಒಬ್ಬೊಬ್ಬೊಬ್ಬ ಎಷ್ಟು ಅದು. ಇಲ್ಲಿ ನೀರಿಲ್ಲ ನೀರಿಲ್ಲ ನೋಡ್ರಿ, ನೀರು ಇದ್ದಂಗೆ ಕಾಣೋಲ್ಲ. ಇದು ನೋಡ್ರಿ ಗುಪ್ತ ಬಾವಿ. ಇದೇ ನೀರು. ಭಾಳ ಆಳದವ್ರಿ ಅವು. ಆಳ ಇದೆ. ಅದಕ್ಕೂ ಅರಮನೆಯಲ್ಲಿ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿ ಅಲ್ಲಿ ಒಳಗೆ ಏನೋ ಅಪಾಯಕಾರಿ ಲಕ್ಷಣ ಕಂಡು ಬಂದ್ರೆ ಈ ನೀರು ಬಳಸ್ತಿದ್ರು ಅವರು. ಇದು ಸ್ವಿಮ್ಮಿಂಗ್ ಪೂಲ್ ಅದು. ಅವಾಗಲೇ ಸ್ವಿಮ್ಮಿಂಗ್. ಹೌದು ಹೌದು. ಓಕೆ. ಮಹಾರಾಣಿ ಅವರು ಇಲ್ಲೂ ಕೂಡ ಅವ್ರು ಏನು ಯಾರು ಮಾಡಿ ಮಹಾರಾಜರು ಮಾಡಲಿ ಮಹಾರಾಣಿ ಮಾಡಲಿ. ಓಕೆ. ಜಲಕ್ರೀಡೆಯ ಕೊಳ. ಓಕೆ. ಇಲ್ಲಿ ಓನ್ಲಿ ಮಹಾರಾಜ ಮಹಾರಾಣಿಯವರಿಗೆ ಅರಮನೆ ಸರ್ ಖಾಸಗಿ ಯೂಸ್ ಕೊಳ ಅದು. ಓಕೆ. ಚೆನ್ನಮ್ಮನ ಆಳ್ವಿಕೆ ಹೇಗಿತ್ತು? ಆಡಳಿತ ಅಂತಂದರೆ ಇದು ಸೈನಿಕ ವ್ಯವಸ್ಥೆ ಬರ್ತೈತಿ.
ಸೈನಿಕರು ಅಂಕಿ ಸಂಖ್ಯೆ ಪಕ್ಕ ಸಿಕ್ಕಿಲ್ಲ. ಆಮೇಲೆ ಜನಹಿತಕಾರಿ ಅಂತ ಪ್ರಜೆಗಳನ್ನ ಯಾವ ರೀತಿ ನೋಡ್ತಾ ಇದ್ದಳು, ಪ್ರಜೆಗಳನ್ನ ಏನತ್ತರ ತನ್ನ ಮಕ್ಕಳನ್ನ ನೋಡ್ಕೊತಾ ಇದ್ದಳು. ಆಡಳಿತ ವ್ಯವಸ್ಥೆ ಕೂಡ ಚುರುಕಿಟ್ಟಿದ್ದಳು. ಯಾರು ದೇಶ ಒಂದು ವಾಡ್ಯಕ್ಕೆ ನಿಷ್ಠೆ ಅದಾರಲ್ಲ ದೇಶಗತಿಗೆ ಅವ್ರಿಗೆ ಗೌರವ ಕೊಡ್ತಿದ್ರು. ಮತ್ತು ಏನತ್ತಲ್ಲ ಎಲ್ಲ ಧರ್ಮಗಳ ಬಗ್ಗೆ ಏನತ್ತಲ್ಲ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ಕೊಡ್ತಿದ್ದಳು. ಈ ರೀತಿ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾಳೆ. ಅವಾಗ ಸಹಾಯಕ ಸೈನ್ಯ ಪದ್ಧತಿ ಇತ್ತು. ಸಹಾಯಕ ಸೈನ್ಯ ಪದ್ಧತಿ ಈಗ ಸ್ವತಂತ್ರ ಸೈನ್ಯ ಇತ್ತು ಅದು. ಓಕೆ. ಅಂದರೆ ಈ ಸೈನ್ಯ ಅಂತಂದ್ರೆ ಇಲ್ಲಿ ಇವರು ಬರ್ತಾರೆ ರೀ, ಸೇಟ್ ಸನದಿ ಅಂತ ಬರ್ತಾರೆ ಇಲ್ಲಿ. ಸೇಟ್ ಸನದಿ ಅಂತಂದ್ರೆ ಏನಂದ್ರೆ ಅವರು ಯುದ್ಧ ಮಾಡೋ ಟೈಮ್ದಾಗ ಯುದ್ಧ ಮಾಡಕ್ಕೆ ಬರ್ತಾರೆ ಅವರು. ಉಳಿದ ಟೈಮ್ ಏನಂತಲ್ಲ ತಮ್ಮ ಕೃಷಿ ಉಪಜೀವನ ಮಾಡ್ತಾರೆ ಅವರು. ಅವ್ರು ಸೇಟ್ ಸನದಿ ಅಂತಾರೆ. ಅಂಥವ್ರು 7,000 ಮಂದಿ ಇರ್ತಾರೆ. ಏನು ರೀ 7,000 ಮಂದಿ ಇದ್ದರೆ ಸೇಟ್ ಸನದಿ ಐತಲ್ಲ, ಆ ಸೈನಿಕರು ಅವರೇ ಹೆಚ್ಚಿರ್ತಾರೆ. ಬಾವಿ ನೀರಿನ ಟ್ಯಾಂಕ್ ಮಾಡ್ಯಾರ ಅದನ್ನು. ಅವು ಇದ್ರದನ್ನ ಬಾವಿ ನೀರು ಶೇಖರಣೆ ತೊಟ್ಲ ಇದು ನೀರು ಶೇಖರಣೆ ಐತಲ್ಲ, ವಾಟರ್ ಸ್ಟೋರೇಜ್ ಮಾಡೋದು. ನೋಡಿ ಒಳಗೆಲ್ಲ ಈ ಮೆಟಗಟ್ಟೆ ಇದ್ದು ರೀ, ಎಲ್ಲ ಎಲ್ಲಿ ಮಟ್ಟಿತ್ತೇನು ಮೆಟಗಟ್ಟೆ ಅದು ನೋಡೋದು. ಆ ಸ್ಟೆಪ್ ಎಲ್ಲಿವರೆಗೆ ಇದ್ದು ಯಾರಿಗೆ ಗೊತ್ತಿರೋ. 3 ಅಂತಸ್ತು ಅಂತ ಕಲ್ಪನೆ ಇದೆ ಅದು. ಭಾವ 3 ಅಂತಸ್ತು ಅರಮನೆ 3 ಅಂತಸ್ತು ರೀ ಅದು. ಇಲ್ಲಿ ನೋಡಿ ಬರೀ 3 ಮೆಟಗಟ್ಟೆ ಅದ ಬರೀ. ಈಗ ನಾವಿವಾಗ ಬ್ಯಾರ್ಲೆಲ್ಲ ನೀರು ಶೇಖರಣೆ ಮಾಡಿ ಇಟ್ಕೊಳ್ತೀವಿ. ಅದೇ ನೋಡಿ ಕಲ್ಲಲ್ಲೇ ಮಾಡಿದ್ರು. ಕಲ್ಲೇ ನೀರು ತಂಪಿರ್ತಾವೆ, ಕೋಲ್ಡ್ ವಾಟರ್, ಫ್ರಿಜ್ ಇದ್ದಂಗೆ ಅದು. ಸರ್ ಇಲ್ಲೊಂದು ಧ್ರುವ ನಕ್ಷತ್ರ ವೀಕ್ಷಣೆ. ಧ್ರುವ ನಕ್ಷತ್ರ ಒಂದು ಐತ್ರಿ ಇಲ್ಲಿ, ಅಲ್ಲಿ ಐತೆ ನೋಡೋದು. ಅವರ ಫ್ಯಾಮಿಲಿ ಅವರು ಯಾರಾದರೂ ಇವಾಗ ಕಿತ್ತೂರಲ್ಲಿ ಇದ್ದಾರೆ? ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಅದೇ ಇದೇ ಏನಿಲ್ಲ, 5 ಊರಾಗ 11 ಮಂದಿ ಅದಾರೆ ಅವ್ರು. 5 ಊರಾಗ ಒಂದು ಇಲ್ಲಿ ಕಿತ್ತೂರಾಗ ಅದಾರ. ಕಿತ್ತೂರು, ಬೆಳಗಾವಿ, ತೇಗೂರು, ಖಾನಾಪುರ, ಗಡಂಗ್ಲಜ್. ಸರ್ ಅಲ್ಲಿ ಕಾಕತಿ ಅಲ್ಲ, ತೇಗೂರು. ಅದು ಸರಿ ಗೊತ್ತಾಯ್ತು. ಚೆನ್ನಮ್ಮ ಅವ್ರ ತವರು ಮನೆ ಇದೆಯಲ್ಲ, ಅಲ್ಲಿ ಯಾರು ಇಲ್ವಾ? ಅಲ್ಲಿ ಅವ್ರಿಗೆ ಹೊಸಸ್ತರ ಮೊನ್ನೆ ಒಬ್ಬಕ್ಕೆ ಅಮ್ಮ ಇದ್ದು ಮಣ್ಣು ತೀರ್ಕೊಂಡು ಕಾಣೋದು. ಅಕ್ಕ ತಾಯಿ ಅಂತ ಒಬ್ಬಕ್ಕೆ ಇದ್ದಳ್ರಿ. ಈಗ ಒಂದು 2 ತಿಂಗಳು ತೀರ್ಕೊಂಡು ಇಡಬೇಕು. ಓಕೆ, ಇಲ್ಲೇನಿದೆ ಬನ್ನಿ ಸರ್ ನೋಡೋಣ. ಇಲ್ಲ ಕಾವಲುಗಾರಿಗೆ ಇವರು ನಿಲ್ಲುವಂಗದವ್ರು. ನೋಡಿ ಹಂಗದ ಈ ಬಟ್ಟೆ ಇಡೋದು ಅದು ಇದು ನಿಂತ್ಕೊಂಡು ಮಲಗುವಂಗದವ್ರು ಅವು. ಅವಾಗ ಹಂಗೆ ಪದ್ಧತಿ ಇತ್ತು ಅದು. ಅಲ್ಲೇ ಮಲಗೋರು, ಅಲ್ಲಿ ಆ ಮಲಗುವಂಗೆ ಐತೆ, ಒಬ್ಬ ಮನುಷ್ಯ ಮಲಗುವಂಗೆ. ಕಲಾವಿನ ಎಲೆಗಳಿದೆಲ್ಲ ಬರ್ದಾರ ನೋಡ್ರಿ. ದತ್ತು ಮಗ ಅವನ ಹೆಸರು ಸವಾಯಿ ಮಲ್ಸರ್ಜ್ ಅಂತ. ಈಗ ಸವಾಯಿ ಮಲ್ಸರ್ಜನ್ನ ಮುಂದಿಟ್ಟುಕೊಂಡು ರಾಯಣ್ಣ ಹೋರಾಟ ಚಾಲು ಮಾಡ್ತಾನೆ. ಆ ನಂತರ ಏನಿದೆ, ಕಾಲಾಂತರದಲ್ಲಿ ಏನಿದೆಯಲ್ಲ, ಸವಾಯಿ ಮಲ್ಸರ್ಜನಿಗೆ ಇಲ್ಲಿ ಒಂಟಮೂರಿ ದೇಸಾಯರು ತಮ್ಮ ಮಗಳನ್ನ ಕೊಡ್ತಾರೆ. ಅಲ್ಲಿ ಏನಿದೆ ಅವರು ಪೇಶಿಗಳ ತಾವ ಇರ್ತಾರೆ ಅವರು, ಒಂಟಮೂರಿ ದೇಸಾಯರು. ಆ ಪೇಶಿಗಳು ಬ್ರಿಟಿಷರ ಮಾತು ಕೇಳ್ತಿರ್ತಾರೆ. ಇವ್ರು ಹೇಳ್ತಾರೆ, ನಿಮ್ಮ ಹಳೆಯ ಏನದಲ್ಲ ಚಳವಳಿ ಮಾಡ್ತಾ ಇದ್ದಾನೆ, ಅವ್ನು ನಮ್ಮ ಹಿಡಿಸ್ಕೊಡ್ರಿ ಅಂತ ಕೂಡಲೇ ಹಳೆಯನ ಹಿಡಿಸ್ಕೊಟ್ಬಿಡ್ತಾರೆ ಅವ್ರು. ಸ್ವಂತ ಮಾವನೇ? ಹಾಂ, ಸ್ವಂತ ಮಾವನ. ಅದು ದೊಡ್ಡ ದೇಶಕತೆ ವಾಸಿ. ಅವರು ಆಸ್ತಿ ಬೆಂಗಳೂರಲ್ಲಿ ಸಹ ಇದೆ ಇದ್ದವ್ರು. ಆ ನಂತರ ಅವ ಜೈಲು ಹೋಗ್ತಾನೆ. ಆ ಮುಂದೆ ಅವ ಯಾವ ಬಿಡುಗಡೆಕ್ಕೆ ಅನ್ನೋದು ಹೆಚ್ಚು ಮಾಹಿತಿ ಸಿಕ್ಕಿಲ್ಲ ನಮಗೆ. ಅದ ಮುಂದೆ ಏನಂತ ಅವ ಇದಕ್ಕೆ ಹೋಗ್ತಾನಂತೆ. ಆಗ ಒಬ್ಬ ಹೆಸರು ಹೇಳಿದಾರಲ್ಲ, ಇಟಗಿ ದೇಸಾಯಿ ಮನೆ ಹೋಗ್ತಾರೆ, ಅಲ್ಲಿ ಇರ್ತಾನಂತ ಇತ್ತೀಚೆಗೆ ನಾನು ಕಂಡು ಬಂದತ್ತ. ಚೌಕಾಕಾರದಲ್ಲಿ ಇದೆಯಲ್ಲ, ರೂಮ್ ಟೈಪ್ ಇದೆಯಲ್ಲ, ಅದು ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಏನಾದ್ರೆ ವಿಶ್ರಾಂತಿ ಪಡಿತಾ ಇದ್ರು ಸೈನಿಕರು ಅನ್ಸುತ್ತೆ. ಜೈಲ್ರಿ ಅದು. ಅದೆಲ್ಲ ಬಂದ್ ಮಾಡ್ಯಾರಿ, ನೋಡೋಂಗಿಲ್ಲ ಪರಿಸ್ಥಿತಿ ಇರೋದು. ಕ್ಲೋಸ್ ಮಾಡಿದಾರ? ಹಾಂ, ಎಲ್ಲ ಕ್ಲೋಸ್. ಜೈಲ ಮಜಾ ಆಯ್ತದ. ಹಂಗಂದು ನೋಡ್ಬರ್ರಿ ಹೇಳ್ತಾನೆ, ನಾವು ಕಾಲು ನೋಯ್ತಾ ಇದೆ. ಅದು ಹಂಗೆಲ್ಲ ಕತ್ತಿ ಹೇಳ್ತಾನೆ ಬರೋದು ಬೇರೆ ಆಯ್ತದ, ಬೇರೆ ಇದೆ ಅದು. ಅದೇನಿಲ್ಲ ರೀ, ಒಳಗೆ ರೂಮ್ ಖುಲ್ಲ ಆಯ್ತದ. ಈಗ ಏನು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಈಗ ಇದು ಒಳಗೆ ಖುಲ್ಲ ಇದೆ, ಗೋಡೆ ಅಲ್ಲ ಅದು, ಇದು ರೂಮ್ ಅದು. ಅದು ಮೇಲೆ ಏನಿದೆ ಅಲ್ಲ, ಮೇಲೆ ಈ 1.5 ಫುಟ್ ಚೌಕಾರ ಬಾಗಲ. ಈ ಶತ್ರುಗಳು ಬೇರೆ ದೇಶದವರು ಪತ್ತೆದಾರಿಕೆ ಮಾಡಕ್ಕೆ ಬರ್ತಾರಲ್ಲ, ಅವನ್ನ ಒಳಗೆ ಬಿಟ್ಟುಬಿಡೋದು. ಬಿಟ್ಟು ಕಾಲ ಮ್ಯಾಕ ಕಲ್ಲು ಹಾಕಿಬಿಡೋದು. ಅವ್ರು ಏನು ಉಸಿಲಾಡೋಂಗಿಲ್ಲ, ಅಲ್ಲೇ ಸತ್ತು ಬಿಡೋಕು. ಅಂಥದ್ದಿಲ್ಲ, ಕಠಿಣ ಶಿಕ್ಷೆ. ಅಂದ್ರೆ ಅಲ್ಲಿ ಮೇಲೆ ಓಪನ್ ಮಾಡ್ಬೋದು. ಈಗ ಬಂದ್ ಮಾಡ್ಯಾರ, ಈಗ ಕ್ಲೋಸ್ ಮಾಡಿದ್ದಾರೆ. ಇಷ್ಟ ಇತ್ತು ಅದು ಮೊದಲು ನಾವು ನೋಡಿದಾಗ. ನೀವು ನೋಡಿದ್ರಿ? ಮೊದಲು ನೋಡೈತಿ, ಅದು ಕಲ್ಲು ಇಟ್ಟಿದ್ರಿ ಮ್ಯಾಲೆ ಅದನ್ನು. ಆ ನಂತರ ಏನಿದೆಯಲ್ಲ,
ಈಗ ಶತ್ರುಗಳು ಅವರು CID ಕೆಲಸ ಮಾಡಕ್ಕೆ ಬರ್ತಾರಲ್ಲ ಇಬ್ಬರು ಸೈನಿಕ ಹೋಗ್ಕಾರ ಚೈಲಿಕಾರ ಮ್ಯಾಗ ಮುಚ್ಚಿಬಿಡೋದು ಕಾದಂಬರಿ ವರ್ಣನೆ ಮಾಡೇನ ಅದನ್ನು ರೀ ಏನಂತ ವರ್ಣನೆ ಮಾಡಿದ್ದೀರಾ ಸರ್? ಅದ ಇದೇ ರೀತಿ ಅದು ಒಂದು ಹೆಸರು ಇಟ್ಟನ ಅದಕ್ಕೆ ನರಕ ದರ್ಶನ ಅಂತ ಹೇಳ್ಕಾರ. ಓಕೆ. ಅದು ಚಕ್ ಒಂದಿಷ್ಟು ಇದೈತೆ ಅದು ಅಲ್ಲಿ ಒಳಗೆ ಬಿಟ್ಟು ಮ್ಯಾಗ ಮುಚ್ಚಿಬಿಟ್ಟು ಹವಾ ಆಡೋಂಗಿಲ್ಲ, ಬೆಳಕಿಲ್ಲ, ಊಟಿಲ್ಲ, ನೀರಿಲ್ಲ, ಕ್ರಾಸ್ ಕೆಟ್ಟ ಜೈಲ್ರಿ ಅದು. ಅಂದ್ರೆ ನಮ್ಮ ಸಾಮ್ರಾಜ್ಯನ ಉಳಿಸ್ಕೋಬೇಕು ಅಂದ್ರೆ ಪ್ರತಿಯೊಬ್ಬ ರಾಜ್ಯ ಮತ್ತೆ ರಾಣಿನೂ ಅದೇ ರೀತಿ ಮಾಡ್ಲೇಬೇಕಿತ್ತು. ಹೌದು ಅವಾಗಿನ ಪರಿಸ್ಥಿತಿ ಹಾಗೇನೆ ಇತ್ತು. ಹೌದು, ಮತ್ತೆ ಅನಿವಾರ್ಯ ಆಗತ್ತೆ ಅದು. ಇಲ್ಲೆಲ್ಲ ನಾವು ಗುಲಾಬಿ ಗಿಡ ಹಚ್ಚಿದ್ವಿ ನೋಡ್ರಿ, ಇದು ಇಂಪಾರ್ಟೆಂಟ್. ಇವು 2200 ಗುಲಾಬಿ ಗಿಡ ಹಚ್ಚಿ ಇದೆಲ್ಲ ಸ್ವಚ್ಛ ಮಾಡಿ ಇಲ್ಲಿಂದ ರೀ ಹಿಂಗೆ ರೌಂಡ್ ಬಂದು ಕಾಲ ಗೇಟ್ ಬಂತು ನೋಡಿ ಎಂಟ್ರೆನ್ಸ್ ಅದೇವು ಅಲ್ಲಿ ಗುಲಾಬಿ ಗಿಡ ಒಂದು ಇಲ್ರಿ ನಾವು ಹೋದ್ಮೇಲೆ ಕಸ ಆಗಿಬಿಡ್ತಲ್ಲ 2200 ಗುಲಾಬಿ ಗಿಡ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಪ್ಪೇ ಗೊತ್ತಾಗುತ್ತೆ. ನಾವು ಎಂಟ್ರೆನ್ಸಲ್ಲಿ ಬಂದ್ವಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಪ್ರತಿಮೆ ಇರ್ಬೋದು, ಆ ಕಡೆ ಸಂಗೊಳ್ಳಿ ರಾಯಣ್ಣಂದು ಎಲ್ಲರದು ಎಲ್ಲ ಪ್ರತಿಮೆಗಳನ್ನ ತಂದವರೇ ಇವರ ಕಾಲದಲ್ಲಿ ಅದೆಲ್ಲ ಅನುಷ್ಠಾನಕ್ಕೆ ಬಂದಿದ್ದು. ಅಧಿಕಾರದಲ್ಲಿದ್ದಾಗ ಏನೆಲ್ಲ ಡೆವಲಪ್ ಮಾಡಿದ್ರಿ ಸರ್ ಕಿತ್ತೂರು? ನಾ ಡೆವಲಪ್ಮೆಂಟ್ ಮಾಡಿದ್ದಂದ್ರೆ ಇದು ಕೋಟೆ ಏನದಲ್ಲ 2200 ಗುಲಾಬಿ ಗಿಡ ಹಚ್ಚಿದ್ವು ಅಂದು. ಮುಂದೆ ನಾ ಇದೇ ನೀವೇನು ನೋಡಿರಲ್ಲ ಅಮ್ಟ್ರು ಭಾಳಪ್ಪ ನಂತರ ಕಿತ್ತೂರು ಚೆನ್ನಮ್ಮ ನಾ ಇದ್ದ ಮೂರ್ತಿ ಬಂದವು ಅವು ಮೂರ್ತಿ ಇದು ನಾವು ಸ್ವಾಗತ ಮಾಡೀನಿ ಅವಾಗ. ತದನಂತರ ಏನೈತಲ್ಲ ನಾನು ನಿವೃತ್ತಿ ಆದ ನಂತರ ಅಲ್ಲಿ ಸ್ಥಾಪನಾಯಕರ ಅನುಷ್ಠಾನ ಅದು. ಮೂಲ ಕಾರಣ ನೀವೇ ಅಲ್ವಾ ಸರ್? ಅಲ್ಲ, ಪ್ರಾಧಿಕಾರದಿಂದ ದುಡ್ಡು ಕೊಟ್ಟಿದ್ರು ಬಂದಿದ್ದು ಅವನು ತಂದ ಸ್ವಾಗತ ಮಾಡಿದ್ವು ಅಷ್ಟೇ. ಅದನ್ನು ಮುಂದೆ ಕಾಲಾಂತರ ಸ್ಥಾಪನೆ ಮಾಡಿದ್ರು ಅದನ್ನು ಹೊರಗೆ. ಈ ಮರ ಎಲ್ಲ ಅವಾಗಿನ ಕಾಲದ್ದೇ ಅನ್ಸುತ್ತೆ ಅಲ್ವಾ? ಎಲ್ಲ ಹಳೆ ಹೋದ್ರು. ಸರ್ ನಾವಿವಾಗ ಹೋಗ್ತಾ ಇರೋದು ಕಾವಲು ಗೋಪುರ. ಓಕೆ. ಓಹೋ, ಯಾರು ಬಂದ್ರೂ ಒಂದು ವ್ಯೂ ಪಾಯಿಂಟ್ ಗೊತ್ತಾಗ್ತಾ ಇತ್ತು. ಇಲ್ಲಿ ನಿಂತ್ಕೊಂಡು ಸೈನಿಕರು ನೋಡ್ತಾ ಇದ್ರೆ. ಈ ಗುಡಿ ಅವಾಗಲೇ ಇತ್ತಾ? ಗುಡಿ ಇತ್ತೀಚೆಗೆ ಕಟ್ಟಿದ ಕಾಂಕ್ರೀಟ್ ಸಿಮೆಂಟ್ ಇದೆ. ಗೇಟ್ ಅವಾಗಿಂದನ ಈಗ ಮಾಡಿರೋದು? ಈ ಇತ್ತೀಚೆಗೆ ಮಾಡಿದ್ದು ಅಲ್ಲಿ ಖುಲ್ಲ ಆಯ್ತು ನೋಡಿ ಗೊತ್ತಾಗ್ಬಿಡೋದು. ಮುಂಚೆ ಇತ್ತ ಈ ಥರದ್ದು ಇಲ್ಲೊಂದು? ಇಲ್ಲ, ಗೇಟ್ ಇದೆ ಈಗ ಮಾಡಿದ್ದು. ಮ್ಯಾಲೆ ಸ್ವಲ್ಪ ಇದಿದೆ, ಅದು ಬೈಲು ಟೈಪ್ ಇದೆ. ಅದು ವಾಕಿಂಗ್ ಬರೋಕೆ ಭಾಳ ಚೆನ್ನಾಗಿದೆ. ಅದು ಅದಕ್ಕೆ ಜನ ಅನೈತಿಕ ಚಟುವಟಿಕೆ ಯೂಸ್ ಮಾಡ್ತಾರೆ ಅಂಥೇಳಿ. ಸರ್ ಇಲ್ಲಿ ನಿಂತು ನೋಡಿದ್ರೆ ಇಡೀ ಇದೇ ಕಾಣಿಸುತ್ತೆ. ಅಲ್ಲಿ ಕಾಣ್ತದ್ರಿ ಕಿತ್ತೂರು ಗಡಾದ ಮಾಡಿ ಆ ಧ್ವಜಾರೋಹಣ ಮಾಡ್ತಾರಲ್ಲ, ಹಾಂ ಸರ್, ಅಲ್ಲಿ ಇಡೀ ಕಿತ್ತೂರು ಕಾಣದ ನಮಗೆ. ಈ ಸೈನಿಕರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಸೈನಿಕರು ಮಾಡ್ತಿದ್ರೆ ಈಗ ಇಲ್ಲಿ ಏನಿದೆಯಲ್ಲ ಕಿತ್ತೂರು ಉತ್ಸವ ನಡೆದಾಗ ಇಲ್ಲಿ 1000 ಮೇಣಬತ್ತಿ ಹಚ್ತಾನ ಅವ್ರು. 1000 ಮೇಣಬತ್ತಿಗಳನ್ನ ಇಲ್ಲೆಲ್ಲರೂ ನಾವು ಹಚ್ತೇವೆ. ಮೇಣಬತ್ತಿ ಹಾಕಿಸ್ತಾರಂತಂದ್ರೆ ಯುದ್ಧದಲ್ಲಿ ಮಡ್ದಿರ್ತಕ್ಕಂಥ ಸೈನಿಕರು ನೆನಪಿಗಾಗಿ ಈಗೂ ಮಾಡ್ತೇವೆ. ಅದು ಇದೇ ಜಾಗದಲ್ಲಿ ಇಲ್ಲಿ 1000 ಮೇಣಬತ್ತಿ ಇಲ್ಲಿ ಮೇಲೆ ಅಲ್ಲೇ ಇಲ್ಲೆಲ್ಲ AC ಅವರು ನಾವು ಕೂಡ ಹಚ್ತಿದ್ದೇವೆ. ಬಸಲಿಂಗಪ್ಪ ದೇಶಮುಖ್ ಅವರು ಜಂಬಿಗೆ ಏನು ಮಣಿತಾನ ಇದೆಯಲ್ಲ, ಈ ಕಿತ್ತೂರು ಚೆನ್ನಮ್ಮನ ತಾಯಿ ಪದ್ಮಾವತಿ ಆಕೆ ಹುಟ್ಟಿದ ಊರು. ಕಿತ್ತೂರು ಚೆನ್ನಮ್ಮ ಅದೇ ಅಲ್ಲೇ ಹುಟ್ಟ್ಯಾಳ, ಜಂಬಿಗೆ ಹುಟ್ಟ್ಯಾಳ. ತವ್ರ ಮನಿ ಕಾಕತಿ, ಆಕೆಗೆ ಲಗ್ನ ಮಾಡಿಕೊಡ್ತಾರೆ. ಅದು ಚೊಚ್ಚಲ ಹೇರಿಗೆ ಅಂದ್ಕೂಡಿ ಏನಾಕತ್ತಾರ ಅವ್ರವ್ವ ಪದ್ಮಾವತಿ ಜಂಬಿಗೆ ಆಕೆ ಅಲ್ಲಿ ಡಿಲಿವರಿ ಆಗತ್ತೆ. ನಾನು ಹೋಗಿ ವಾಡೆ ಫೋಟೋ ತೊಗೊಂಬಂದೆ. ನಾ ಹೋಗಿ ಬಂದೆ. ಹೋಗಿ ಅಲ್ಲಿ ವಿರೂಪಾಕ್ಷಪ್ಪ ದೇಶಮುಖ್ ಅಂತದಾರ, ಆಮೇಲೆ ಐಟೆಕ್ ಪ್ರಭುಲಿಂಗ ದೇಶಮುಖ್ ಅಂತದಾರ, ಬಸವರಾಜ್ ದೇಶಮುಖ್ ಅಂತದಾರ, ಇನ್ನೂ ಅದಾರ ಅವ್ರು ಇಂಟರ್ವ್ಯೂ ತೊಗೊಂಬಂದೇನ. ಯಾವ ಡಿಸ್ಟಿಕ್ಕಿಗೆ ಬರುತ್ತೆ ಸರ್? ಬಿಜಾಪುರ 20 ಕಿಲೋಮೀಟರ್ ಐತೆ. ಮುಂದೆ ಅಲ್ಲಿಂದ ಏನೈತಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.